ಅಮೃತ ಬಳ್ಳಿ ಚಟ್ನಿ ಮಾಡಿದ್ರೆ ಅಮೃತ ಬಳ್ಳಿ ಕಹಿ ಇರ್ತದ. ಅಲ್ಲ ಚಾಟ್ ಅದ, ನೀವು ಲಾಸ್ಟಿಗೆ ಅಬ್ಸರ್ವ್ ಮಾಡ್ರಿ ಯಾವ ಚಾಟ್ ಅಂತ ಹೇಳಿ. ಅಮೃತ ಬಳ್ಳಿ ಚಟ್ನಿ, ಅಮೃತ ಬಳ್ಳಿ ದೋಸೆ ಮಾಡ್ಬೋದು. ಅಮೃತ ಬಳ್ಳಿ ದೋಸೆ, ಅಮೃತ ಬಳ್ಳಿ ಕಹಿ ಇರ್ತದ. ನಾ ಅಮೃತ ಬಳ್ಳಿ ಕಹಿ ಚಟ್ನಿ ಮಾಡ್ಬೇಕಂತ ನಾನು ಬುಕ್ನಾಗ ಓದ್ದ ಮರ್ದಿಸ್ ಚಟ್ನಿ ಮಾಡ್ದ, ಚಟ್ನಿ ಮಾಡಿ ಉಣ್ಬೇಕಂತ ಕಹಿ ಕಹಿ ಹೊತ್ತಗತ್ತದ. ಇದು ಕಹಿ ಹೆಂಗತ್ತ ಮತ್ತ ಅದು ಓದಿ ರಿಕಾಲ್ ಮಾಡ್ಕೊಂಡು ಏನದ ಅಂತೇಳಿ ಮೊಸರು ಹಾಕ್ಬೇಕು ಅಂತಿತ್ತು. ಆ ಅಮೃತ ಬಳ್ಳಿಯಾಗ ಮೊಸರು ಹಾಕ್ದ, ಮೊಸರು ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಬತ್ತು. ನುಗ್ಗಿಕಾಯಿ ಪೇಸ್ಟ್ ಕಾಯಿ ಆತ ನೋಡ್ರಿ ಕರ್ರಗ್. ಫಿಶ್ ಕ್ಯಾಸಿಯಾ ಫಿಸ್ಟುಲಾ ಅಂತಾರ. ಅದು ಹೂವ ಅದು 45 ದಿವಸಕ್ಕೆ ಫಸ್ಟ್ ಮಳಿ ಆಗ್ತಾರೆ. ಏಪ್ರಿಲ್ ಮೇದಾಗ ಹೂವು ಆತದ್ರದ್ದು ಫಸ್ಟ್ ಹೂವು ಆತವ. ಅದು ಆದ 45 ದಿವಸದಾಗ ಮಳಿ ಆಗ್ತದ. ವಿವೇಕಾನಂದ ಆಶ್ರಮ ಮುಂಬೈದವರು ಸ್ಟಡಿ ಮಾಡಿ ರಿಸರ್ಚ್ ಮಾಡ್ಯಾರ 3 ವರ್ಷ. ಕರೆಕ್ಟ್ ಫಸ್ಟ್ ಮಳಿ 45 ದಿವಸ. ಆ ರಾಕ್ಷಸನ ಗುಣಧರ್ಮ ಏನಂದ್ರೆ ಬೆಂಕಿ ಉಸಿರಾಡ್ತಿರ್ತಾನ. ಸೊ ಗಣಪತಿ ಹೊಟ್ಯಾಗ ಬೆಂಕಿ ಬೀಳ್ತದೆ. ಬೆಂಕಿ ಬಿದ್ದಾಗ ನೀರಾಗಿರ ಎಲ್ಲಾ ಕುಡಿಸ್ತಾರ, ಆಗಲ್ಲ. ಆಮೇಲೆ ಏನ್ ಮಾಡ್ತಾರ, ಲಾಸ್ಟಿಗೆ ಕರ್ಕಿ ಜ್ಯೂಸ್ ಕೊಡ್ತಾರ. ಗಣಪತಿ ಬೆಂಕಿ ಆರ್ತದ. ಇದು ಕತಿ ಅದ. ಗಣಪತಿ ಹನನೋ ಇಲ್ಲೋ ಎಲ್ಲ ಸೆಕೆಂಡ್ರಿ ಬ್ಯಾಡ. ಎಸಿಡಿಟಿ ಹೊಟ್ಟೆ ಬೆಂಕಿಯರೇ ಕಮ್ಮಿ ಆಯ್ತಾ. ಮಾಡರ್ನ್ ಜನರೇಷನ್ ದಾಗ ವಿಚಾರ ಮಾಡ್ರಿ, ಇವತ್ತಿನ ದಿವಸ ಎಸಿಡಿಟಿ ಆಗತ್ತ ಹೊಟ್ಯಾಗ. ಬ್ಯಾಡ. ಕಮ್ಮಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಕರ್ಕಿ ಜ್ಯೂಸ್ ಕುಡಿದ್ ನೋಡ್ಬೇಕಲ್ಲ. ಇದು ನೋಡ್ಬೇಕು ಬೇಡ. ಆಯುರ್ವೇದೊಳಗ ಕರ್ಕಿಗೆ ಭೂಲೋಕದ ಸಂಜೀವಿನಿ ಅಂತಾರ್ರಿ. ಅಂದ್ರೆ ಎಲ್ಲಾ ರೋಗಗಳು ಇದ್ರಲ್ಲಿ ಕಮ್ಮಿ ಆಗ್ತಾವ ಅಂತ. ಗುಲ್ಗುಂಜಿದು ಮೇಲಿಂದ ಮಳಿ ಹೇಳ್ಬೋದು. ಮಳಿ ಸೀಸನ್ದಾಗ ನೀವು ಗುಲ್ಗುಂಜಿ ಎಲಿ ಅಬ್ಸರ್ವ್ ಮಾಡ್ಬೇಕು. ಎಲಿ ಹಿಂಗ್ ನಿಂತು ಅಂದ್ರೆ ಮಳಿ ಹೆಚ್ಚಿಗದ ಅಂತ ಅರ್ಥ. ಎಲಿ ಹಿಂಗ್ ನಿಂತು ಅಂದ್ರೆ ಮಳಿ ಕಮ್ಮದ ಅಂತ ಅರ್ಥ. ಪಾರಿಜಾತ್ಲಿಂದ ಮಳಿ ಹೇಳ್ತಾರ. ಪಾರಿಜಾತ್ಲಿಂದ ಗಿಡದಿಂದ ಮಳಿ ಹೇಳ್ತಾರತ್ತ. ಸೊ ಇವೆಲ್ಲ ತಿಳ್ಕೊಳ್ತಾ ಹೋದಾಗ ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಕ್ ಶುರು ಮಾಡ್ತೀರಿ. ಯಾವ ಗಿಡ ಹೆಂಗದ, ಹೆಂಗ್ ರಿಯಾಕ್ಟ್ ಮಾಡ್ತದ, ಅದಾದ್ಮೇಲೆ ಮಳಿ ಹೆಂಗ. ಈಗ ಒಂದ್ 4-5 ಸಕ್ಸಸ್ ಅದಲ್ರಿ, ನೀವು ಕಾನ್ಫಿಡೆನ್ಸ್ ನೋಡ್ಬೇಕಾದ್ರೆ ಹೆಂಗಿರ್ತದ. 94 ಔಷಧ ಬಿಲ್ಪತ್ರಿದ್ ಹೇಳಿದ್ವಿ. ಆಮೇಲೆ ಹೊಂಗೆ ಗಿಡದ್ ಹೇಳ್ಬೋದು. ನಿಮ್ಮಲ್ಲಿ ಯಾವ್ದು ನೆನ್ಪಿಡ್ಬೇಕ್ರಿ, ಯಾವ ಎಲಿ ಕಹಿ ಇರ್ತಾವ, ಯಾವ ಎಲಿ ತಿಂದ್ರ ಕಹಿ ಇರ್ತಾವ, ಯಾವ ಎಲಿ ಮುರಿದ್ರ ಹಾಲ್ ಬರ್ತಿರ್ತಾವ, ಯಾವ ಎಲಿ ದನಗಳು ತಿನ್ನಲ್ಲ ಅಂತ ಯಾವ್ದನ್ನೂ ನೆನ್ಪಿಡ್ರಿ. ಇದಕ್ಕೆ ಔಷಧಗಳ್ರಿ. ಇದು ಮನುಷ್ಯರಿಗೆ ಔಷಧ ಅಲ್ರಿ, ಇದು ಗಿಡಗಳಿಗೆ ಔಷಧ. ಗಿಡಗಳಿಗೆ ಕಷಾಯ ಮಾಡ್ಕೊಳಕ್ ದಶಪರ್ಣಿ ಇರ್ಬೋದು, ಬ್ರಹ್ಮಾಸ್ತ್ರ ಇರ್ಬೋದು. ನೀವು ಯಾವ ಎಕ್ಕಿಗಳು ಸಿಗಲ್ಲಾಗ್ಯವ್ರಿ ನಮ್ಮ ಊರಾಗ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿಮ್ ಊರಾಗ ಯಾವ ಗಿಡ ಅದ ಆ ಗಿಡ ಕೈಯರೇ ಇರ್ಬೇಕು, ದನರೇ ತಿಂತಿರ್ಬಾರ್ದು, ಅಥವಾ ಹಾಲರೇ ಬರ್ತಿರ್ಬೇಕು. ಇವು 3 ಲಕ್ಷಣ ನೆನ್ಪಿಟ್ಕೊಂಡು ನೀವು ಗಿಡ ಆರಿಸಿದ್ರಲ್ಲ, 10-15 ಒಂದ್ 5 ಅರ್ಧ ಬ್ಯಾರಲ್ ಅಷ್ಟು ತುಂಬಷ್ಟು ಎಲಿ ಕೈ ಹಾಕೋದು, ಮ್ಯಾಗ ನೀರ್ ತುಂಬೋದು, ನಡೆದ್ ಬಿಡ್ತದೆ ಕೆಲಸ. ಬೆಲ್ಲ ಒಂದು 10 ಲೀಟರ್ ಗಾತ, 1 ಬುಟ್ಟಿ ಹಿಂಡಿ ಹಾಕಿಸಿಂದ ಔಷಧ ಹಾಕೋದು. ಇದು ಒಂದ್ 15 ದಿವಸ ಕೊಳಿತಂದ್ರೆ ನೀವು ಯಾವುದೇ ಬೆಳೆ ಒಳಗೂ ಹುಳ ಮತ್ತೆ ರೋಗ ಕಂಟ್ರೋಲ್ ಆಗ್ತಾವ. ಇಲ್ಲಿ ಭಾಳ ಮಂದಿ ತೊಗರಿ ಒಳಗೆ ಕಂಟ್ರೋಲ್ ಮಾಡ್ಕೊಂಡಾರ. ನನಗೆ ಯಾಕೆ ಕಾನ್ಫಿಡೆನ್ಸ್ ಅಂದ್ರೆ ಇದು ಬುಕ್ 10,000 ಮಂದಿ ಕೈದಾಗ ಹೋಗ್ಯದ. ಸೊ 10,000 ಮಂದಿದಾಗ ದಿನ ಒಬ್ಬರಿಬ್ಬರೇ ಫೋನ್ ಮಾಡ್ತಾರ, ಸರ್ ಇದು ಮಾಡೀನ್ರಿ, ಇದು ಚಲೋ ಆಗ್ಯದ, ಇದು ಯೂಸ್ ಮಾಡೀನ್ರಿ ಅಂತೇಳಿ. ಈಗ ಮಜ್ಜಿಗೆ ಹೇಳದಲ್ಲ, ಮಜ್ಜಿಗೆ ಸ್ಟೋರ್ ಮಾಡ್ಕೋತವ್ರಿ, ನಾಳೆ ಹಿಡಿದು ಮಜ್ಜಿಗೆ ಚಲೋದ್ ಬಿಡ್ರಿ. ನೀವು ಯಾವ ಬೆಳಿ ಹೊಡಿದಿರಿ? ತೊಗರಿ. ಅದೇ ಈ ರೀತಿ ರೀ. ಒಬ್ರೊಬ್ರು ಬಾಳ ಸಿಗ್ತಾವ. ಮಜ್ಜಿಗೆ ನಿಂತಿದ್ ನೋಡಿದಾರ, ನೆಟೆ ಬಾಳ ಕಂಟ್ರೋಲ್ ಆಗ್ಯಾರ. ಯಾರ್ಯಾರು ಹೊಡೆದಾರ ಎಷ್ಟ್ ಹಳಿದಾದಷ್ಟು ಚಲೋ ರೀ ಮಜ್ಗಿ ಅಂತವೇನು. ಆಮೇಲೆ ಹುಳ ಕಂಟ್ರೋಲ್ ಮಾಡಕ್ ಗಿಡಗಳು ಬರ್ತಾವ. ಈಗ ಮುತ್ತಗ ಗಿಡ ಅದಲ್ರಿ, ಅಂದ್ರೆ ಗಿಡ ವೈವಿಧ್ಯತೆ ಹೇಳ್ಕೊತ ಹೋಗ್ಬೇಕಾದ್ರ ಮುತ್ತಗ ಗಿಡ ಏನದ, ಹೊಲ್ದಾಗ 1-2 ಮುತ್ತಗ ಗಿಡ ಇದ್ರೆ ಹುಳಗಳು ಕಮ್ಮಿ ಆಗ್ತಾವ. ಗಿಡ ಇದ್ರೆ ಯಾಕಂದ್ರೆ ಅದು ಕೆಂಪು ಹೂವ ಬ್ಯಾಸಿಗೆ ವಿವರದಾಗ ಹೂವ ಆತಾವಲ್ಲ, ಹೂವ ಆದಾಗ ಅದು ಮತ್ತೆ ಕೆಂಪು ಕಲರ್ ಅಟ್ರಾಕ್ಟ್ ಮಾಡಿಸಿ ನೊಣಗಳು ಸಾಯಿಸ್ತವ್ರಿ. ನೊಣದ ಜಾತಿ ಎಲ್ಲ ಹುಳುಗಳು ಅದಕ್ಕೆ ಸಾಯ್ತಾವ. ಸೊ ಅದಕ್ ಬಂದ್ ಕುತ್ತೆ ಸಾಯ್ತಾವ. ನಾವು ಊಟ ಮಾಡ್ತೇವಲ್ರಿ, ಪತ್ರೊಳಗೆ ಊಟ ಮಾಡ್ತೀರಿ. ಹಿಂದಕ್ಕೆ ಪತ್ರೊಳಗೆ ಊಟ ಮಾಡೋದ್ ಕಾರಣ ಏನಪ್ಪಾ ಅಂದ್ರ ಆ ಎಲಿದೊಳಗ ಬಿಸಿದ ನನ್ನ ರಸ ಇರ್ತಿತ್ಲ ಎಲಿದು, ಆ ಎಲಿದ್ ಹೊಟ್ಟೆನ್ ಜಂತ್ ಸಾಯಿಸ್ತದ. ಇಷ್ಟು ಶಕ್ತಿ ಅದ ಅದು. ಮುತ್ತಗದ ಹಂಗ್ ನೋಡ್ರ ಒಂದ್ ಪೌರಾಣಿಕ ಕತೆ ಬರ್ತದ. ಕತೆ ಇದ್ರೊಳಗ ಅದ ಅಂದ್ರೆ ಗಂಡ ಹುಡುಗ ಲವ್ ಮಾಡಿ ಏನಾಗಿದ್ ಹಿಂಗ್ ಒಂದ್ ಕತಿ ಬರ್ತದ. ಆ ಕತಿ ಒಳಗ ರಕ್ತ ಯಾಕೆ ಕೆಂಪ್ ಆಗ್ತದ ಅಂತೇಳಿ. ಹೋಳಿ ಹುಣ್ಣಿ ಆಡಕ್ನು ಅದೇ ಕಾರಣ ರೀ. ಏನ್ರ ಅದು ಹೋಳಿ ಹುಣ್ಣಿ ಅದಕ್ಕೆ ಆಡ್ತಾರ ಅಂದ್ರೆ ಕೆಂಪು ಕಲರ್ ತಯಾರು ಮಾಡ್ಕೋತಾರ. ಆ ಕೆಂಪು ಕಲರ್ಲೆ ನಾವು ಮೈ ತಕೊಂಡಾಗ ಮೈ ಮೇಗಿಂದ ಎಲ್ಲ ಹೊಲ್ಸ್ ಸಾಯ್ತದ, ಹುಳುಗಳು ಸಾಯ್ತಾವ. ಈಗ ನಾವು ಕೆಮಿಕಲ್ ಹಚ್ಕೋತೀವಿ, ಅದು ಮತ್ತೆ ಬೇರೆ. ಸೊ ಅದು ಹೋಳಿ ಹುಣ್ಣಿಗೆ ಮುತ್ತಗದ ಕರೆಕ್ಟ್ ಸೀಸನ್ ಕೌಂಟ್ ಅದ, ಕೋಇನ್ಸಿಡೆನ್ಸ್ ಆಗ್ತದ. ಈಗ ನೀವು ನಾಳೆಗೆ ನಿಮ್ಮಲ್ಲಿ ಮುತ್ತು ಗಿಡ ಚಲೋ ಗಿಡ ಇದ್ರಿ, ಅದ್ರದ್ದೇ ಕಲರ್ ಮಾಡಿ ಮಾರ್ಕೋಬಹುದು. ನೀವು ಮಾರದೇ ನಮ್ಗೆ ಖಾಯಶ್ ಇತ್ತಂದ್ರ. ಆದ್ರೆ ನೀವೆಲ್ಲರೂ ಮಾರ್ತಿರ್ತ ಹೇಳೋದಿಲ್ಲ ಅಂದ್ರೆ ಏನು, ಉದಾಹರಣೆ ಎಲ್ಲೋ ಒಂದ್ ಕಡೆ ಕ್ಲಿಕ್ ಆಯ್ತು, ಯಾವ್ದಾರ ಒಂದ್ ಆತ ಗಿಡದ ಇಂಪಾರ್ಟೆನ್ಸ್ ಹೇಳಕ್. ಇದು 1 ಗಿಡ 2 ಗಿಡ ಹೇಳ್ತೀವಿ ಅಂತ ಯಾವ್ದನ್ನೂ ಗಿಡ ತೋರ್ಬಾರ್ದು. ಅದಕ್ಕೆ ಅದೇನ್ ಮೇವಿಂದ ಇಷ್ಟು ಗಿಡಗಳು ಮೇವು ಮಾಡ್ಬೋದು ಅಂತೇಳಿ ಅದಕ್ಕೆ ಒಂದು ಗಿಡ ಮೇವು ಮೇಯಿಸ್ಕೋತ ಹೋಗ್ತಾವ. ಅದಕ್ಕೆ ಇದು ಒಂದ್ ಪ್ರಯತ್ನ ಮಾಡಿದ್ವಿ. ಇದು ಕಳೆಗಳಿಂದ ಆಹಾರ ಅಂತೇಳಿ ಒಂದ್ ಪ್ರಯತ್ನ ಮಾಡಿದ್ವಿ. ಕಳೆಗಳಿಂದ ಆಹಾರ ಅಂದ್ರ ಹುಲ್ಲುಗಳದ ಊಟ ಹೆಂಗ್ ಮಾಡ್ಬೋದು ಕೈಸ ಕಲರ್ ಫೋಟೋಸ್ ಎಲ್ಲ ಕೊಟ್ಟಿದ್ವಿ ಒಂದೆರಡು. ಈಗ ಇದು ವಿಭೂತಿ ಗಿಡ ಅಂತಂತಾರ, ಏನಂತಾರ ಅದು, ಇಲ್ಲಿ ಇಲ್ಲಿ ಅದ ನೆಮ್ ಬಂದೈತೆ ಅದಕ್ಕೆ ಏನಂತಾರಲ್ರಿ ಅದಕ್ಕ, ಅತಿಬಲ ಮಹಾಬಲ ಏನಂತಾರಲ್ರಿ. ಹಾ, ಇಲ್ಲಿ ನಾವ್ ಒಂದ್ ಎಲಿ ತಿನ್ಕೋತದ್ರ ಮುಂದ್ ಕೈಕಾಲ್ ಬೆನ್ನಿ ಬರಲ್ಲತ್ತ ರಮೇಶ್ ಮೈಂದಕರ್ ಸರ್ ಹೇಳಿ.
ಒಂದ್ ಎಲಿ ದಿನ ಒಂದ್ ಎಲಿ ನಾವು ತಿನ್ಕೋತಿದ್ರು ಮುಂದ್ ಹೊಟ್ಟೆ ಸಾಯ ತನಕ ಕೈ ಕಾಲ್ ಬೆನ್ನಿ ಬರಲ್ಲ ಅಂತೇಳಿ. ಈಗ ಅದು ಒಂದ್ ಎಲಿ ನಾವು ಇದು ಹುಲಿ ಎಣ್ಣೆ ಸಾಯಿಸ್ಬಿಡ್ತೇವೆ ಅದಕ್ಕೆ. ಬಟ್ ಅದು ಪಲ್ಯ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಅದೆಲ್ಲ ಬೈತೆ. ಅದ್ರ ಜೊತೆಗೆ ಈ ರೀತಿ ಒಂದೊಂದೊಂದು ಲಾಭವ. ಸೊ ಅದಕ್ಕೆ ಎಲ್ಲೋ ಒಂದ್ ಕಡೆ ನಾವು ಗಿಡ ಇದ್ದು ಅಂದ್ರೆ ನಮಗ್ ಉಪಯೋಗ ಜ್ಞಾನ ಗೊತ್ತಾತವ. ಇದ್ರ ಲಿಸ್ಟ್ ಅದಪ್ಪ, ಈ ಗಿಡ ಅದ, ಈ ಗಿಡ ನಾವು ಇದಕ್ ಬಳಸ್ಬೇಕು. ಗಿಡದ ಹೆಸರು ಗೊತ್ತಿಲ್ಲ, ಗಿಡದೇ ನಮ್ಮಲ್ಲಿ ಇಷ್ಟೇ ಇಲ್ಲ, ನಮ್ಮಲ್ಲಿ ಯಾವ ಗಿಡ ಅದ ಗೊತ್ತಿಲ್ಲ. ಸೊ ನಾವು ಯೂಟ್ಯೂಬ್ನಾಗ ನೋಡ್ತೇವೆ, ಪಾಸ್ ಮಾಡ್ತೇವೆ. ಇನ್ನೊಂದ್ ಏನಂತ ಸರ್, ಇದು ಕರೆಕ್ಟ್ ಅದ. ನೀವೇನ ನನಗ್ ಭಾಳ ಅಂತಾರೆ ಈಗ ನಾವು ವಿಜ್ಞಾನ ಹೆಂಗ ಮಾಯನ್ ಚಾ ಕುಡಿಬೇಕ್ರಿ ಇಲ್ರಿ, ಎಷ್ಟು ಪ್ರಮಾಣಿಸ್ಬೇಕು, ಎಷ್ಟು ಚಾ ಕುಡಿಬೇಕು. ನಾವು ಊಟ ಮಾಡೋದ್ ಕಲಿಯುತ್ತೆ, ಔಷಧ ಇಲ್ರಿ. ಊಟ ಮಾಡ್ಬೇಕಾದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ. ಈಗ ಊಟ ಮಾಡೋದ್ ಔಷಧ ತಗೊಳದಿತ್ತಲ್ರಿ, ಒಪ್ಕೋತೀನಿ. ಏನದ ಬೇವಿನಲ್ಲಿ ಎಷ್ಟು ತಿನ್ಬೇಕು, ಹೆಂಗ್ ಬೇವಿನಲ್ಲಿ ಪುಂಡಿ ಪಲ್ಯ ಎಷ್ಟು ದಿವ್ಸ ಒಂದ್ಸಲ ಉಣ್ತೀರಿ? ವಾರಕ್ಕೆ ಒಂದ್ಸಲ, 15 ದಿವ್ಸಕ್ಕೆ ಒಂದ್ಸಲ, ತಿಂಗಳು. ಬೇವಿನ ಚಟ್ನಿನೂ ಒಂದೇ ವಾರದಾಗ ಒಂದೇ ಉಣ್ರಿ. ಅಮೃತ ಬಳ್ಳಿ ಚಟ್ನಿ ಮಾಡಿದ್ರೆ ಅಮೃತ ಬಳ್ಳಿ ಕಹಿ ಇರ್ತದ. ಅಲ್ಲ ಚಾಟ್ ಅದ, ನೀವು ಲಾಸ್ಟಿಗೆ ಅಬ್ಸರ್ವ್ ಮಾಡ್ರಿ ಯಾವ ಚಾಟ್ ಅಂತ ಹೇಳಿ. ಅಮೃತ ಬಳ್ಳಿ ಚಟ್ನಿ, ಅಮೃತ ಬಳ್ಳಿ ದೋಸೆ ಮಾಡ್ಬೋದು. ಅಮೃತ ಬಳ್ಳಿ ದೋಸೆ, ಅಮೃತ ಬಳ್ಳಿ ಕಹಿ ಇರ್ತದ. ನಾ ಅಮೃತ ಬಳ್ಳಿ ಕಹಿ ಚಟ್ನಿ ಮಾಡ್ಬೇಕಂತ ನಾನು ಬುಕ್ನಾಗ ಓದ್ದ, ಮರ್ದಿಸ್ ಚಟ್ನಿ ಮಾಡ್ದ, ಚಟ್ನಿ ಮಾಡಿ ಉಣ್ಬೇಕಂತ ಕಹಿ ಕಹಿ ಹೊತ್ತಗತ್ತದ. ಇದು ಕಹಿ ಹೆಂಗತ್ತ, ಮತ್ತ ಅದು ಓದಿ ರಿಕಾಲ್ ಮಾಡ್ಕೊಂಡು ಏನದ ಅಂತೇಳಿ ಮೊಸರು ಹಾಕ್ಬೇಕು ಅಂತಿತ್ತು. ಆ ಅಮೃತ ಬಳ್ಳಿಯಾಗ ಮೊಸರು ಹಾಕ್ದ, ಮೊಸರು ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಬತ್ತು. ಇದು ಆಗ್ತದ. ಆಮೇಲೆ ಇನ್ನೊಂದು ಮಂಗರವಳ್ಳಿ ಜೋಡಿ ಒಂದು ಅನುಭವ ಆಗಿತ್ರಿ. ಇಲ್ಲ ಮಂಗರವಳ್ಳಿ ಚಟ್ನಿ ಗೊತ್ತಾಗ್ತದ ನಿಮ್? ಮಂಗರವಳ್ಳಿ ಅಂದ್ರೆ ಬೋನ್ ಜಾಯಿಂಟ್ ಯೂಸ್ ಮಾಡ್ತಾರ ಅದಕ್ಕೆ. ಅದು ಏನಾಗಿತ್ತು, ಒಂದ್ಸಲ ಚಟ್ನಿ ಊರಾಗ ಮಾಡ್ಸಿದ್ನ. ಊರಾಗ ಮಾಡ್ಸೋ ಟೈಮ್ ನಮ್ ಕೆವಿಕೆದ ಗಿಡ ಇತ್ತು. ಸೊ ಅಲ್ಲಿ ತಂದ ಹೆಣ್ಮಕ್ಳು ಕೊಟ್ಟು ಅವ್ರು ಕೊಯ್ದ್ರು. ಅವ್ರಂದ್ರು ಎಲ್ಲಿ ತಂದಿ ತಮ್ಮ ಇದು ಗಿಡ ಭಾಳ ಉಂಡಿದೇವ್ ನಾವು ತಲಗತ್ತರು ಅಂದಣ. ಐತತೆ ಅವ್ರು ಚಲೋ ಅವ್ರಂದ್ರೆ ಹಿಂಗ ಎಣ್ಣೆ ಹಚ್ಕೊಂಡು ಕೊಯ್ಬೇಕಾಗ್ತದೆ. ಕೈಗೆ ಎಲ್ಲ ಎಣ್ಣೆ ಹಚ್ಕೊಳ್ಳಿಲ್ಲ ಅಂದ್ರೆ ಸುಮ್ ಕೈಗೆ ಹತ್ತಿ 2 ದಿವಸ ಉರಿತದ್ರಿ ಕೈ. ಅದು ತೆಗೆದ್ರು, ಚಟ್ನಿ ಮಾಡ್ರು, ಎಲ್ಲ ಮಾಡ್ರು, ಉಂಡೆವು. ನೆಕ್ಸ್ಟ್ ಟೈಮ್ ಮತ್ ಗುಲ್ಬರ್ದಾಗ ಕಾರ್ಯಕ್ರಮ ಮಾಡೋ ಟೈಮ್ ಮತ್ ಮಂಗರವಳ್ಳಿ ತರಕ್ ಹೋಗಿದ. ತರ್ಲಕ್ ಹೋದಾಗ ಚಟ್ನಿ ಆಗಿತ್ರಿ, ಭಾರಿ ಆಗಿತ್ರಿ ಅಂತ ನಮ್ ದೋಸ್ತಿಗೆ ಯಾರು ಬಂದಿರಲ್ಲ ಅವ್ರಿಗೆ ಅವ್ರಿಗೆ ಅಂದ. ಅಂದಣ ಹೆಂಗ್ ಉಣ್ತಾರಿ, ಸುಂಕಾಗೆಲ್ಲ ಆತದ್ರಿ. ಇಲ್ಲ ಉಂಡಿದೇವು, ಸುಂಕ ಚಲೋ ಅದಾರಿ ಅಂತೇಳಿ ಏನ್ ಮಾಡ್ದ, ಚಲೋ ಅದ ಅಂತೇಳಿ ನಾ ತೆಗಿತೀನಿ. ತೆಗಿಬೇಕಾದ್ರ ಇಲ್ರಿ ನೋಡೋಣ, ಇಲ್ಲ ನಾ ತೆಗದಿಕ್ಷಿ ತಿಂದಿ ನೋಡ್ರಿ ಅಂತಂದು ಹಿಂಗ ಪಲ್ಯ ಮಾಡಿದಾರ ತಿಂದಿದ ಅಂತೇಳಿ ಅವ್ರಿಗೆ ತೋರ್ಸೋದಿತ್ಲ. ಅದಕ್ಕೆ ನಾ ಹಿಂಗ್ ತೆಗದ್ ಹಿಂಗ್ ಹಚ್ಕೊಂಡ. ಹಚ್ಚೋ ಟೈಮಿಗೆ ಅದು ಸುಂಕಿತ್ರಪ್ಪ. ಅದು ಪೂರಾ ಅವ್ರು ಗೀರ್ತಾರ, ನಾ ಅದು ಗೀರ್ಲಿಲ್ಲ. ಹಚ್ಕೊಂಡ ನನ್ ಜೋಡಿ ಅವನು ಹಚ್ಕೊಂಡ್ರು. ಹೇಳ್ತೀನಿ ಸರ್, ಹೇಳ್ತೀನಿ, ಈ ಕಡೆಯಿಂದ ಊರಿಗೆ ಹತ್ತಿರ್ಲಿಲ್ಲ. ಹೋದೆವು ಸೀದಾ ಅದು ಒಕ್ಕಡ್ದೇವ್ ಎಲ್ಲ ಬೇಕರಿಗೆ. ಅವ್ರು ಹೋದೆವ್ ಬೆಣ್ಣಿ ಏನೋ ನೋಡಿದ್ ಏನದ ಅದು ಅರ್ಧ ತಾಸ. ನಾದ 1 ತಾಸನೆ ಕಮ್ಮ ಆತ. ಸಬ್ರೆ ಏನಾಗಲ್ಲ, ತೋರಿಸುಮ್ ಕೂಡ್ರಿ ತಂದ್ ನಾಳೆ ಚಟ್ನಿ ಮಾಡಕತ್ತೀರಿ, ಮಂದಿ ಏನಾರ ಅಂದ್ರೆ ಆಯ್ತು ನೋಡ್ರಿ. ಹಾಗೆ ನಂಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಊರಾಗ ಒಂದ್ಸಲ ಮಾಡಿ ಉಡ್ಡಿದ ಒಂದು ಕಾನ್ಫಿಡೆನ್ಸ್ ಇತ್ತು. ಇಲ್ಲಾಂದ್ರೆ ಬರೋಬ್ಬರ್ ಮಾಡಿಸ್ತಿರ್ಲಿಲ್ರಿ, ಅಂಜಿಕೆ ಬರ್ತದೆ. ಯಾಕೆ ಮಂದಿ ಫಸ್ಟ್ ಟೈಮ್ ಬಟ್ ಮಾಡಿಸಿದ್ರೆ ಉಂಡ್ರು. ಆಮೇಲೆ ಚಟ್ನಿ ಅವ್ರು ಭಾಳ ಹಿಟ್ಟಾಗಿತ್ತು ಚಟ್ನಿ. ಭಾರಿ ಅದಾರಿ, ಭಾರಿ. ಇದಕ್ಕೆ ನಾವು ಶಾಮಿ ಪಲ್ಯದ ನಂಗೆ ಅದಾರಿ. ಶಾಮಿ ಪಲ್ಯ ಹಸಿ ಶಾಮಿ ತಿಂದ್ರೆ ಉರಿತದ. ಚಟ್ನಿ ಮಾಡೋ ಊಟ, ಪಲ್ಯ ಸಾಂಬಾರ್ ಊಟ ಮಾಡ್ರಿ ಏನಾಗಲ್ಲ. ಅದಕ್ಕೆ ಅಡಿಗೆ ಮಾಡೋದು ವಿಚಾರ ಮಾಡಮ್. ನಾವು ಔಷಧ ರೂಪದಾಗ ಯಾವ್ದು ಹೇಳಿಲ್ಲ. ಔಷಧ ರೂಪದಾಗ ಭಾಳ ಉಪಯೋಗ ಆಗ್ತಾವ, ಬಟ್ ಔಷಧ ರೂಪದಾಗ ಯಾವ್ದು ತಗೊಳೋದು ಬೇಡ. ಬೇವಿನೆಲ್ಲಿಂದ ಹೆಂಗದರಿ, ಭಾಳ ರೆಗ್ಯುಲರ್ ತಿಂದ್ರೆ ಏನಂತಾರ ಮಂದಿ ರೆಸಿಸ್ಟೆನ್ಸ್ ಬೆಳೀತದ ಅಂತಾರ. ಮನುಷ್ಯಾಗ ಏನಂತ ರೋಗ ನಿರೋಧಕ ಶಕ್ತಿ ಔಷಧ ನೆಕ್ಸ್ಟ್ ಯಾವ ಕೆಲಸ ಮಾಡಲ್ಲ ಅಂತ. ಅದಕ್ಕಿಂತ ಅದರಿಂದ ಟೆನ್ಷನ್. ಅದಕ್ಕೆ ನಾವ್ ಎಲ್ಲಾನು ಔಷಧ ಊಟ ಮಾಡದ, ಬೇವಿನ ಪಲ್ಯ ಊಟ ಮಾಡಾಮಿ. ಬೇವಿನ ಚಟ್ನಿನೂ ಮಾಡ್ಬೋದ್ರಿ, ಏನಿಲ್ಲ ದೊಡ್ಡ. ಅದು ಕಷಾಯ ಬರ್ತದ ಪೌಡ್ರ್. ಅದು ಆಕ್ಚುಲಿ ವಿಶ್ವರೂಪೇಶ್ ಅವ್ರು ಹೊಸ ಟ್ರೈ ಮಾಡ್ಯಾರ ನೋಡ್ರಿ. ಅಂದ್ರೆ ಬೇವಿನ ಪೌಡ್ರ, ಅದ್ರದ್ದೇ ಥೆರಪಿ ಸ್ಟಾರ್ಟ್ ಮಾಡ್ರಿ. ಸೊ ಅದೇ ಇಂಥವ. ಅದಕ್ಕೆ ಅದು ನೀವು ಒಂದೊಂದೊಂದು ಊಟ ಮಾಡಕ್ ಪ್ರಯತ್ನ ಮಾಡ್ಬೇಕಷ್ಟೇ, ಮತ್ತೇನಿಲ್ಲ. ಏನಾಗಿರ್ತ ಆ ದೇಶದಾಗ ಇಳುವರಿ ಹೆಚ್ಚು ಕಮ್ಮಿ ಆಗತ್ತ. ಹಕ್ಕಿ ಕಾಳು ತಿನ್ನೋದ್ರಿಂದ ಇಳುವರಿ ಕಮ್ಮಿ ಆಗತ್ತದ. ಅದಕ್ಕೆ ನಾವು ಆಹಾರ ಕೊರತೆ ಆಗ್ತದ. ಅದಕ್ಕೆ ಹಕ್ಕಿಗಳಿಗೆ ಸಾಯಿಸ್ರಿ ಅಂತೇಳಿ ಆರ್ಡರ್ ಮಾಡ್ತಾರ. ಹಕ್ಕಿಗಳಿಗೆ ಪೂರಾ ಸಾಯಿಸ್ತಾರ. ಹಕ್ಕಿಗಳು ಕಮ್ಮಿ ಆಗ್ತಾವ. ಈಗ ಇಳುವರಿ ಹೆಚ್ಚಿಗೆ ಆಗ್ಬೇಕು, ಕಮ್ಮಿ ಆಗ್ಬೇಕು? ಹೆಚ್ಚಿಗೆ ಆಗ್ಬೇಕು. ಬಟ್ ಆಕ್ಚುಲಿ ಕಮ್ಮಿ ಆಗ್ತದ್ರಿ. ಯಾಕೆ ಕಮ್ಮಿ ಆಗ್ತದ ಮತ್ತೆ ಸ್ಟಡಿ ಮಾಡ್ತಾರ. ಸ್ಟಡಿ ಮಾಡಿದಾಗ ಕೀಟಗಳು ಹೆಚ್ಚಿಗಾಗಿ ಇಳುವರಿ ಕಮ್ಮಿ ಆಗ್ಯದ ಅಂತೇಳಿ. ಸೊ ನಿಸರ್ಗದಾಗ ಹಕ್ಕಿಗಳು ಕೀಟಗಳು ತಿತ್ತಿದ್ದು, ಅವಾಗ ಇಳುವರಿ ಬರ್ತಿದ್ದು. ನಾವೇನ್ ತಿಂತೀವಿ, ಜೋಳ ತೆಂಜ ಮೇಲೆ ಕುತ್ಕೊಳ್ಳಿ, ಜೋಳನೇ ಹೆಚ್ಚಿಗೆ ತಿನ್ಲಕತ್ತದ. ಯಾಕೆ ಜೋಳ ಹೆಚ್ಚಿಗೆ ತಿನ್ನತ್ತ? ಕೀಟಗಳು ಕಮ್ಮಿ ಆಗ್ಯಾವ ನಂಬಲ್ಲಿ, ಎಣ್ಣೆ ಹೊಡೆದು. ಹಿಂಗ ಒಂದಕ್ಕೊಂದಕ್ಕೂ ಸಂಬಂಧ ಅದ ರೀ. ಆಮೇಲೆ ಬರೀ ಜೋಳ ಜೊತೆಗೆ ಬೇರೆ ಹುಲ್ಲುಗಳು ಬೆಳಿತಿದ್ವು. ಆ ಹುಲ್ಲಿನ ಬೀಜನ ತಿತ್ತಿದ್ವು, ಎಲ್ಲಾನು ತಿತ್ತಿದ್ವು. ಈಗ ನಮ್ಮ ಸಮಸ್ಯೆ ಏನಾಗ್ಯದ, ನಾವು ನಮಗ್ ಬೇಕಾಗಿದ್ದು ಅಷ್ಟೇ ಇಟ್ಕೊಂಡು ಕೂತಿದ್ವಿ, ಉಳಿದಿವೆಲ್ಲ ನಮ್ಗೆ ಅಟ್ಯಾಕ್ ಮಾಡಕತ್ತಾವ. ಜೋಳ ಹಾಕ್ತಾರಿ, ಸೂರ್ಯಪಾನ ಹಾಕ್ಬೇಕ್ರಿ ಬೆಸ್ಟ್. ಜೋಳದಾಗ ಕಡ್ಲ್ಯಾಗ ಸೂರ್ಯಪಾನ ಭಾಳ ಚಲೋ ರಿಸಲ್ಟ್ ಬರ್ತದೆ. ಇನ್ನು ಹೌದೌದು. ನಾವೇನ್ ಮಾಡ್ತೀವಿ, ಕಡ್ಲ್ಯಾಗ ಜೋಳ ಕೂಡ ಜೋಳ ನಾಟಿವಿ, ಹಿಂಗಾರ್ದಾಗ ಜೋಳ ಆಗ್ತದ. ಜೋಳ ಸಲಗ ಹಕ್ಕಿ ಓಡಿಸೋಕೆ ಪ್ರಯತ್ನ ಮಾಡೋದು. ಅದ ಹಿಂಗ ಇವೇನವ್ರಿ ನಾವು ನಿಸರ್ಗ ಅರ್ಥ ಮಾಡ್ಕೊಳ್ಳದೆ ಕೃಷಿ ಮಾಡಿದಾಗ ಇವೆಲ್ಲ ಸಮಸ್ಯೆ. ಸೊ ಅದಕ್ಕ ನಿಸರ್ಗ ಅರ್ಥ ಮಾಡ್ಕೋದು. ಇನ್ನು ಲಾಸ್ಟ್ ಇದೊಂದು ಏನದಂದ್ರ, ಅದೊಂದು ಡಯಾಗ್ರಾಮ್ ಹಾಕಿ ನೀವು ಪ್ಲಾಂಟೇಶನ್ ಯಾವ ರೀತಿ ಅಂದ್ರೆ ಆರ್ಚರ್ಡ್ ಮಾಡೋದೇ ಇತ್ತು ಅಂದ್ರೆ ನಾ ಅದೊಂದು ಹೇಳ್ತೀನಿ. ಅದು ಲಾಸ್ಟಿಗೆ ಒಂದು 10 ನಿಮಿಷದಾಗ ಹೇಳ್ಬಿಡ್ತೀನಿ. 10 ನಿಮಿಷ ಕೂಡ ಇದು ಹೇಳಿದ್ರೆ ಕಳೆಗಳದ. ನೀವು ಅಂದ್ರೆ ಯಾವ್ಯಾವ ಗಿಡ ಅದು, ನೀವು ಗೋಳಿ ಪಲ್ಯ ಅದ, ಇಂಥ ಭಾಳ ಗಿಡಗಳು ಸಿಗ್ತಾವ. ನಾವು 200 ಲಿಸ್ಟ್ ಮಾಡೀನಿ.
ಅಂಜೂರ್ ಆಯ್ತು, ಆಲ್ದಾಯ್ತು, ಬಿಲ್ಪತ್ರಿ, ಬೇಲ್ದ. ಇದು ಕಕ್ಕಿ ಮರತ್ ಬರ್ತಲ್ರಿ, ಅರ್ಶಿನ್ ಕಲರ್ ಹೂವ ಆತದ, ನುಗ್ಗಿಕಾಯಿ ಪೇಸ್ಟ್ ಕಾಯಿ ಆತ ನೋಡ್ರಿ ಕರ್ರಗ್. ಕ್ಯಾಸಿಯಾ ಫಿಸ್ಟುಲಾ ಅಂತಾರ. ಅದು ಹೂವ ಅದು 45 ದಿವಸ ಫಸ್ಟ್ ಮಳಿ ಆಗ್ತದೆ. ಏಪ್ರಿಲ್ ಮೇದಾಗ ಹೂವ ಆತದ್ರದ್ದು ಫಸ್ಟ್ ಹೂವ ಆತವ. ಅದು ಆದ 45 ದಿವಸದಾಗ ಮಳಿ ಆಗ್ತದ. ವಿವೇಕಾನಂದ ಆಶ್ರಮ ಮುಂಬೈದವರು ಸ್ಟಡಿ ಮಾಡಿ ರಿಸರ್ಚ್ ಮಾಡ್ಯಾರ 3 ವರ್ಷ. ಕರೆಕ್ಟ್ ಫಸ್ಟ್ ಮಳಿ 45 ದಿವಸ. ಆಮೇಲೆ ಆ ಕಾಯ್ದು ಯೂಸ್ ಅದ ರೀ. ಆ ಕಾಯ್ದು ಅಂಟೆ ತೆಕ್ಕೋತಾರ, ಅಂಟೆ ನೋಡ್ತಾರ, ಉಂಡೆ ಪ್ಲೇ ಮಾಡಿಕ್ಷಿಂದ ತಿತ್ತಾರ. ಪೈಲ್ ಸಲುವಾಗಿ ಫಿಸ್ಟಲ್ ಸಲುವಾಗಿ ಅದು ಅದ್ರ ಹೆಸರೇ ಕ್ಯಾಸಿಯಾ ಫಿಸ್ಟಲ್ ಆತ್ತೆ. ಸೊ ಹಂಗೆಲ್ಲ ಯೂಸ್ ಆಗ್ತದೆ. ಅದ್ರದ್ದು ಸಣ್ಣ ಪ್ರಮಾಣದಾಗ ಯೂಸ್ ಮಾಡ್ಕೋಬಹುದು ಊಟಕ್ಕೆ, ಬಟ್ ಔಷಧಾಗ್ನು ಮಾಡ್ಕೋಬಹುದು. ಆಮೇಲೆ ಇಂಗಳಕಾಯ್ದು ಹೇಳ್ದ, ಪುನರ್ನವ. ಆಮೇಲೆ ಈ ಕುಸ್ಬಿ ಅದಾರ ದಯವಿಟ್ಟು ಏನ್ ಮಾಡ್ರಿ, ಕುಸ್ಬಿ ಅದಲ್ಲ, ಈಗ ಕುಸ್ಬಿದ್ ಹೂವ ತೆಕ್ಕೋದ್ರಿ. ಹೂವದ ಪಕ್ಕಳ ಏನಿರ್ತಲ್ಲ, ಒಂದ್ ಕಡ್ಡೆ ಡಿಬ್ಬಿನ ಇಟ್ಕೋರ್ಬೇಕಾದ್ರ. ಅದು ಆಕ್ಚುಲಿ ಕೇಸರ್ ವ್ಯಾಲ್ಯೂ ಬರ್ತದ್ರಿ ಅದಕ್ಕೆ. ಅದ್ರದ್ದು ಒಂದ್ 4-5 ಎಲೆ ಹಾಕೊಂಡು ಚಾ ಕುಡಿದ್ರಿ ಅಂದ್ರೆ ಕೈಕಾಲ್ ಬ್ಯಾನಿ ಬರಲ್ಲ ಅಂತ ಹೇಳ್ತಾರ. ಸೊ ಈಗ ಅದು ನಾನು ಒಂದ್ಸಲ ಹೆಂಗೆ ಮಾಡಕ್ ತೆಕ್ಕೋತೋದ. ಅದು ಏನು 4 ಎಲೆ ಬರ್ತಾವ, ಇಷ್ಟ ಆಗಲ್ಲ ಅದು. ನಾ ಅದ್ ಆಗಲ್ಲ ಬಿಟ್ಟಿದ. ಆಮೇಲೆ ಒಬ್ರಿಗೆ ಅಂದ್ ಹಿಂಗೆ ಯಾರು ನಂಗೆ ಹೇಳಿರ್ತಾರಲ್ಲ ಅವ್ರಿಗೆ ಅದು ಸರ್ ಏನ್ರಿ ಓಡಾಡಿದ್ರೆ ಇಷ್ಟ ಆಗಲ್ಲ, ಎಲ್ಲ ಆತ ನನ್ ಕೈಲಿ ಅಂತ ಹಿಂಗ ಅಂದ. ಅದಕ್ಕೆ ಅವ್ರ ಹಂಗಲ್ ತಮ್ಮದು ಕೇಸರ್ ವ್ಯಾಲ್ಯೂ ಅದ, ಒಂದ್ ಕಡ್ಡೆ ಡಿಬ್ಬಿ ಅಷ್ಟೇ 1 ವರ್ಷ ನಡೀತದ ಹಿಂಗ ಅಂದಿರೋ. ಯಾಕಂದ್ರೆ ಸುಮ್ಮ ಈಗ ಕರೆಕ್ಟ್ ಸ್ಟೇಜ್ ಅದರ ಅದ್ರ. ನೀವು ತೆಕ್ಕೊಂಡು ಇಷ್ಟಿಷ್ಟು ಇಟ್ಕೊಂಡು ಒಂದ್ ಕಡ್ಡೆ ಡಬ್ಬ್ಯಾಗ ಇಟ್ಕೊಂಡ್ರೆ ಯಾವಾಗ ಬೇಕಾದಾಗ 4 ಎಲೆ 4 ಪಕ್ಳಿ ಸಣ್ಣ ಇರ್ತದ, ಚಾ ಮಾಡಿ ಕುಡಿದ್ರಂದ್ರ ಕೈಕಾಲಿ ಬ್ಯಾನಿ ಬರಲ್ಲ. ಅದೇ ರೀತಿ ಅವ್ರಿಗೆ ಕಂಟಿ ಅಂತ ಇರ್ತದ. ಅವ್ರಿಗೆ ಅರ್ಶಿನ್ ಕಲರ್ ಹೂವ ಆತು ನೋಡ್ರಿ. ವಿಚಾರ ಮಾಡ್ರಿ, ಹಿಂದಕ್ಕಿಂತ ಎಷ್ಟು ಜ್ಞಾನ ಇತ್ತು. ಹಾಲು ಅವ್ರಿಗೆ ಕಂಟಿ ಇಟ್ಕೊಂಡು ಕೊಡದಾಗ ತರ್ತಿರು. ಕೊಡದಾಗ ಹಾಲು ತರೋಂತ ಪರಿಸ್ಥಿತಿ ಒಳಗೆ ಅವಾಗ ಕೊಡಕ್ ಮುಚ್ಚಾಳಿರ್ಲಿಲ್ಲ. ಈ ಅವ್ರಿಗೆ ಕಂಟಿಗೆ ಸುತ್ತಕೊಂಡ್ ಬರ್ತಿರ್, ಹಾಲು ಕೆಡ್ತಿರ್ಲಿಲ್ಲ. ಅಂದ್ರೆ ಅವ್ರಿಗೆ ಹೆಂಗ್ ಎಷ್ಟು ಗಿಡ ಇತ್ತು, ಬೇನ್ ತಪ್ಪಲಿತ್ತು, ಎಲ್ಲ ಇತ್ತು, ಅದೇ ಕಡಿತು ಅಂದ್ರೆ ಅವ್ರಿಗೆ ಒಂದು ಜ್ಞಾನ ಇತ್ತು, ಆ ಹಾಲ ಹೆಂಗ್ ಇರ್ತಿತ್ತು ಅಂತೇಳಿ. ಸೊ ಅದಕ್ಕೆ ಆ ಗಿಡ ಮುಂದೊಂದು ವಿಜ್ಞಾನ ಬದುಕಿ ಹಾಲು ಸ್ಟೋರೇಜ್ ಮಾಡಕ್ ಇದು ಗಿಡ ಬೇಕಂದ್ರೆ ಗಿಡನೂ ಇರಲ್ಲ ನಮ್ಮಲ್ಲಿ. ಅದಕ್ಕೆ ಇವತ್ತಿನ ದಿವಸ ನಿಮ್ ಹೊಲದಾಗ ಅವು ಗಿಡ ಇಟ್ಕೊಂಡ್ ಮಾಡ್ರಿ. ಆ ಅವ್ರಿಗೆ ಕಂಟಿದ್ ಹೂವ ಪೌಡರ್ ಮಾಡಿ ಚಾ ಮಾಡಿ ಕುಡಿತಾರೆ. ಅದ್ರದ್ದು ಖುಷಿ ಎಣ್ಣೆಗೆ ಹಾಕಿ ಕಾಲ್ ಮಸಾಜ್ ಮಾಡ್ಕೋಕ್ ಅದು ಬಳಸ್ತಾರ. ಅಂದ್ರೆ ಎಣ್ಣೆಗ ಅದು ಅವ್ರಿಗೆ ಕಂಟಿದ್ದು ಅದು ಹೂ ಅರಿಶಿನ ಕಲರ್ ಹೂವ ಆತಲ್ಲ, ಆ ಹೂವಿಂದ ಕೊಬ್ಬರಿ ಎಣ್ಣೆಗ ಅದು ಕಾಸಿ ಇದೆಲ್ಲ ಮಾಡ್ಕೊಂಡು ಕೈಕಾಲು ಬ್ಯಾನಿ ಇದ್ದಲ್ಲಿ ಹಚ್ಕೋಕ್ ಪ್ರಯತ್ನ ಮಾಡ್ತಾರೆ. ಹಾ ನೋಡ್ರಿ, ಸೊ ಅದಕ್ಕಿಂತವೇನವ ಸ್ವಲ್ಪ ಯೂಸ್ ಮಾಡ್ಕೊಳಕ್ ಕಲಿಬೇಕು. ನೆಗ್ಗಿ ಮುಳ್ಳದ ಬಾಳ ಕಿಮ್ಮತ್ತಿಂದ್ರ. ನೆಗ್ಗಿ ಮುಳ್ಳಿಂದ ಪಿಜ್ಜಾ, ನೆಗ್ಗಿ ಮುಳ್ಳಿಂದು ಎಲಿ, ಉತ್ತರಾಣಿದ ಯಾವ ರೀತಿ ಹೇಳ್ತಾರಪ್ಪ ಅಂದ್ರೆ ಮೊನ್ನೆ ಅಪ್ಪವ್ರು ಹೇಳೋರು, ಮಾದೇಪುರ್ಗ ಅಪ್ಪವ್ರ ಹೇಳೋರು. ಅದು ಮೋಸ್ಟ್ಲಿ ಹಿಂಗ್ ಹಲ್ ತಿಕ್ಕೋ ಟೈಮಿಗೆ ನಾವೆಲ್ಲ ಬಳಸ್ತಿದ್ರಿ ಅಂತ ಅದು ಯೂಸ್ ಮಾಡ್ತಾರ. ಔಷಧಾಗ ಬಳಸ್ತಾರ, ಹಲ್ ತಿಕ್ಕೋಕ್ ಯೂಸ್ ಮಾಡ್ತಾರ. ಅವ್ರ 12 ವರ್ಷ ಹಲ್ ತಿಕ್ಕೋಕ್ ಬಳಸಿದ್ರ ಅಂದ್ರೆ ಮುಂದೆ ನೀವು ಹೇಳಿದೆ ವೇದ ವಾಕ್ಯ ಆಗ್ತದೆ. ಅಂದ್ರೆ ಆ ರೀತಿ ಅದು ತಾಕತ್ ಬರ್ತದ ಮನುಷ್ಯ. ಅಷ್ಟ ಅದ್ರ ನಾವೇನ್ ಮಾಡ್ತೀವಿ, ಉತ್ತರಾಣಿ ಎಣ್ಣೆ ಹೊಡ್ ಸಾಯಿಸ್ತೀವಿ. ಉತ್ತರಾಣಿಗೆ ಅಂದ್ರೆ ಎಲಿ ಪಲ್ಯ ಮಾಡಿ ಊಟ ಮಾಡ್ಬೋದು. ಅದ್ರ ಕಾಳಿಂದು ಹಾ ರೀ, ಅವಾಗ ಮತ್ತೆ ಅದು ಮಾರ್ತಾರ. ಈಗ ಸಿಗಲೆಗೆ ಅದು ಹಂಗದ ಏನದರಿ. ಅದಕ್ಕೆ ನಾ ಬೆಸ್ಟ್ ಇಷ್ಟ ಇಲ್ಲಿ ಬಂದಿದ್ಕ ಒಂದ್ 2 ತಾಸು ಏನ್ ಚರ್ಚೆ ಮಾಡ್ರಿ, ಏನ್ ತಗೊಂಡ್ ಹೋದ್ರಪ್ಪ, ಏನಾರ ಕಲ್ತೇವತ್ತ ಸುಮ್ ಬಂದ್ ಹೋದೇವತ್ತ ಅನ್ನಂಗಿತ್ತಂದ್ರ ದಯವಿಟ್ಟು ನಿಮ್ ಊರಾಗ ನಿಮ್ ಹೊಲ್ದಾಗ ನಿಮ್ ಸುತ್ತಮುತ್ತ ಊರಾಗ ಗಿಡಗಳು ಲಿಸ್ಟ್ ಮಾಡಿ ಇಟ್ಕೋರಿ. ಆ ಗಿಡಗಳು ಯೂಸ್ ತಿಳ್ಕೊರಿ. ಯಾವಾಗಾರ ಬೇಕಾದಾಗ ನೀವು ಪ್ರಮೋಟ್ ಮಾಡಿ ಇದು ಸಿಗ್ತದ ಅಂತ ಹೇಳಿ ತಗೊಳೋರ್ ಇರ್ತಾರ. ಸಿಗ್ತದ ನಮ್ಮ ಈಗ ಹೇಳಿಲ್ಲ, ನಮ್ ಗುಲ್ಬರ್ಗ ಸುತ್ತಮುತ್ತ ಇದ್ದಿರ್ಬೇಕಿನ್ನ ನಾವು 20 ಕಿಲೋಮೀಟರ್ ಬಂದೇವ ಅವತ್ತ. ಹಂಗ ಇರ್ತದ. ಅದಕ್ಕೆ ನಿಮ್ ಇದು ಅದಪ್ಪ ಇದು ಸಿಗ್ತದ ಅನ್ನೋದು ನೀವು ಪ್ರಚಾರ ಮಾಡಕ್ ಸರ್. ಆಮೇಲೆ ಬೀಜಗಳು ನಿಮ್ ಸುತ್ತಮುತ್ತ ಇದ್ರೆ ಇಡಕ್ ಪ್ರಯತ್ನ ಮಾಡ್ರಿ. ಬೀಜ ಬ್ಯಾಂಕ್ ಒಂದ್ 10-15 ತಳಿ ಇರ್ಲಕ್ಕ, ಇಷ್ಟಕ್ಕೆ ಇರ್ಲಕ್ಕ, 1 5 6 7 ಮಾಡ್ಕೊತ. ಜ್ವಾಳದಾಗ ನೋಡ್ರಿ ಭಾಳ ಅವ. ಅದಕ್ಕ ನೋಡ್ರಿ, ಅದಕ್ಕೆ ಇದು ಆಮೇಲೆ ಕತಿಗೊಳಗ ಹಿಂದಕ್ಕಿಂದ ಹೆಂಗ್ ಕೃಷಿ ಕಲಿತೀವ್ರು. ಗಣಪತಿ ಕರ್ಕಿ ಇರಿಸ್ತೀವಿ. ಯಾಕೆ ಇರಿಸ್ತೀವಿ ಎಂದರೆ ಹೇಳನ್ರಿ, ಗಣಪತಿ ಕರ್ಕಿನೇ ಬೇಕತ್ತೇಳಿ. ಬೇಕಲ್ಲ ವಿಜ್ಞಾನ. ಯಾಕಂದ್ರೆ ಇಲ್ಲಾಂದ್ರೆ ಏನ್ ಮಾಡ್ತಾರ ಗೊತ್ತೇನ್ರಿ, ನಮಗ್ ಇದು ಗೊತ್ತಿಲ್ಲ ಅಂದ್ರ ನಾಳೆಗಿದ ನಮ್ ಇವ್ರಿಗೆ ಕೇಳ್ತಾರ, ಸಣ್ಣ ಹುಡುಗರಿಗೆ ವಿಜ್ಞಾನ ಏನ್ ಹೇಳತ್ತೆ. ಅವಾಗ ಗೊತ್ತಿಲ್ಲ, ಗಣಪತಿ ಕುಡ್ಸೋದ್ ಬೇಡ, ಶಿವರಾತ್ರಿಗೆ ಉತ್ತರಾಣಿನೇ ಯಾಕ, ಶಿವರಾತ್ರಿ ಬೇಡ ಬಿಡು ಅಂತೇಳಿ. ಹಂಗ ಅವೆಲ್ಲ ಬಂದಾಗ ಪ್ರಶ್ನೆ ಬರ್ತಾವ ಯಾಕಂತೇಳಿ. ಯಾಕಂತಂದ್ರ ಗಣಪತಿ ಕರ್ಕಿ ಯಾಕಂದ್ರ ಗಣಪತಿಗೆ ಪೌರಾಣಿಕ ಕಥೆ ಒಳಗೆ ಏನ್ ಬರ್ತಂದ್ರ, ಗಣಪತಿ ದೇವರಿಗೆ ರಾಕ್ಷಸರು ಕಾಟ ಕೊಡ್ತಿರ್ತಾರ. ಆ ಒಬ್ಬ ರಾಕ್ಷಸ ಕಾಟ ಕೊಡ್ಬೇಕಾದ್ರೆ ಎಲ್ಲಾ ದೇವರು ಪ್ರಯತ್ನ ಮಾಡ್ತಾರ, ಆಗಲ್ಲ. ಕಡಿ ಗಣಪತಿ ಏನ್ ಮಾಡ್ತಾನ, ಆ ರಾಕ್ಷಸನ ಜೋಡಿ ಫೈಟ್ ಮಾಡೋ ಟೈಮಿಗೆ ಆ ರಾಕ್ಷಸ ನುಂಗ್ತಾನ. ಆ ರಾಕ್ಷಸನ ಹೆಸರು ಏನೋ ನಂಗೆ ನೆನಪಿಲ್ಲ, ಬಟ್ ಅದು ಏನೋ ಆ ರಾಕ್ಷಸನ ಗುಣಧರ್ಮ ಏನಂದ್ರೆ ಬೆಂಕಿ ಉಸಿರಾಡ್ತಿರ್ತಾನ. ಸೊ ಗಣಪತಿ ಹೊಟ್ಟೆಗೆ ಬೆಂಕಿ ಬೀಳ್ತದೆ. ಬೆಂಕಿ ಬಿದ್ದಾಗ ನೀರಾಗಿರ ಎಲ್ಲ ಕುಡಿಸ್ತಾರ, ಆಗಲ್ಲ. ಆಮೇಲೆ ಏನ್ ಮಾಡ್ತಾರ, ಲಾಸ್ಟಿಗೆ ಕರ್ಕಿ ಜ್ಯೂಸ್ ಕೊಡ್ತಾರ. ಗಣಪತಿ ಬೆಂಕಿ ಆರ್ತದ. ಇದು ಕತಿ ಅದ. ಗಣಪತಿ ಹನನೋ ಇಲ್ಲೋ ಅವೆಲ್ಲ ಸೆಕೆಂಡ್ರಿ, ಬೇಡ. ಅಸಿಡಿಟಿ ಹೊಟ್ಟೆ ಬೆಂಕಿಯರೇ ಕಮ್ಮಿ ಆಯ್ತಾ. ಮಾಡರ್ನ್ ಜನರೇಷನ್ ದಾಗ ವಿಚಾರ ಮಾಡ್ರಿ, ಇವತ್ತಿನ ದಿವಸ ಅಸಿಡಿಟಿ ಆಗತ್ತ ಹೊಟ್ಟ್ಯಾಗ.
ಬ್ಯಾಳ ಕಮ್ಮಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಕರ್ಕಿ ಜ್ಯೂಸ್ ಕುಡಿದು ನೋಡ್ಬೇಕಲ್ಲ. ಇದು ನೋಡ್ಬೇಕು ಬೇಡ, ಆಯುರ್ವೇದೊಳಗ ಕರ್ಕಿಗೆ ಭೂಲೋಕದ ಸಂಜೀವಿನಿ ಅಂತಾರ್ರಿ. ಅಂದ್ರೆ ಎಲ್ಲಾ ರೋಗಗಳು ಇದ್ರಲ್ಲಿ ಕಮ್ಮಿ ಆಗ್ತಾವ ಅಂತೇಳಿ. ಸಪ್ನ ಬುಕ್ ಸ್ಟಾಲ್ನಾಗ 50 ರೂಪಾಯಿ ಒಂದು ಪುಸ್ತಕ ಅದ, ಭೂಲೋಕದ ಸಂಜೀವಿನಿ ಗರಿಕೆ ಅಂತೇಳಿ. ಆಮೇಲೆ ಅದ್ರ ಟೆಸ್ಟಿಮೋನಿಯಲ್ಸ್ ಅವ, ಯಾರ್ಯಾರು ಕುಡಿದು ಏನೇನ್ ಕಮ್ಮಿ ಮಾಡ್ಕೊಂಡ್ರ ಅಂತೇಳಿ. ಸೊ ಅದಕ್ಕೆ ಅಂದ್ರೆ ಇದು ಕುಡಿಬೇಕಲ್ಲ. ಅದಕ್ಕೆ ಅದು ಗಣಪತಿಗೆ ಅದು ನೆನ್ಪಿಡ್ತಿತ್ತು. ಗಣಪತಿಗೆ ಅದಕ್ಕಪ್ಪ ಅಂದ್ರೆ ಹೊಟ್ಟಿ, ಅವ್ ಗಣಪತಿ ಸಿಂಬಲ್ ಎಂದು ಹೊಟ್ಟಿ ಅದ. ಹಿಂಗ ಗಣಪತಿ ಕೂಡ್ಸೋ ಟೈಮಿಗೆ ಹಿಂದಕ್ಕಿಂದವ್ರು ಕತ್ತಿ ಹೇಳ್ತಿರ್ಬೇಕು, ಹಿಂಗ ಆಗ್ಯದಪ್ಪ ಯಾಕತ್ ಕೇಳ್ತಿರ್ಬೇಕು. ಕೇಳಿದಾಗ ನಾ ಹೇಳ್ತಿರ್ಬೇಕು ಗಣಪತಿಗೆ ಹಿಂಗದ. ಈಗ ಅದು ಕೇಳೋರು ಬಿಟ್ಟಾರ, ಹೇಳೋದು ಬಿಟ್ಟಿದ್ರು. ಹೇಳೋರ್ ಬಳಿ ಇರ್ಲಿಕ್ಕಿಲ್ಲ. ಹಂಗಾಗಿ ಏನದ ಅವಾಗ ಗಣಪತಿ ನೋತನ ಕರ್ಕ. ಅದಕ್ಕೆ ಇವೆಲ್ಲ ಹಬ್ಬಕ್ಕೆ ಉತ್ತರಾಣಿ ಯಾಕದ, ಅದು ಯಾಕದ. ಉತ್ತರಾಣಿದಾರ ಎಷ್ಟು ತಾಕತ್ ಹೇಳ್ತಾರಪ್ಪ ಅಂತಂದ್ರೆ, ಆಕಳ ಡೆಲಿವರಿ ಆಗಲಾಗಿತ್ತಪ್ಪ ಅಂತಂದ್ರೆ ಆಕಳ ಮ್ಯಾಗ ನಿಂದ ಕಟ್ತಾರತ್ತ, ಹಿಂಗ ಬೇರ್ಕೆ ಸಾತ ಅದೊಂದು ಡೆಲಿವರಿ ಜಲ್ದಿ ಆಗ್ತದತ್ತ. ಅಷ್ಟೇ ಅಂದ್ರೆ ಕರ ಬಂದ್ ಕೂಡ ಅದು ಉತ್ತರಾಣಿ ತೆಗಿಯೋರ್ ಬೇಕಲ್ಲಿ. ಅದು ಹಿಂಗೆ ಇಟ್ಟೆ ಅಂದ್ರೆ ಇದನ್ನು ಹೊರಗೆ ಬರ್ತಾವ. ಸೊ ಅವಾಗ ಏನ್ ಮಾಡ್ತೀರ, ಅದಕ್ಕೆ ಒಬ್ರಿಗೆ ಯಾರಿಗೋ ನಿಂದಿರ್ಸ್ತೀರ. ಅದ್ ಕೆಲ್ಸನೇ ಅವ್ರದ್ದು ಏನು, ಅದು ಉತ್ತರಾಣಿ ಬಡ್ಡಿ ಇಟ್ಕೋಬೇಕು, ಅದು ಬರೋಣ ತೆಗಿಬೇಕು ಅಂತೇಳಿ. ಇಲ್ಲಾಂದ್ರೆ ಏನಂತ ನಾ ಇಟ್ಟಿರ್ತೀನಿ, ಇವ್ನಿಗೆ ಗೊತ್ತಿರೋದು, ಇವ್ನು ನಿಂದಿರ್ಸೋತೀನಿ ಅದು ತೆಗಿಯಪ್ಪ ಅಂತೇಳಿ. ಅವನು ಈ ಕಡೆ ಹೋದ್, ನಾನು ಈ ಕಡೆ ಹೋದ್ರೆ ಅದು ಅಲ್ಲೇ ಇರ್ತದ. ಸೊ ಅದಕ್ಕೆ ಅದು ರೆಸ್ಪಾನ್ಸಿಬಿಲಿಟಿ ಇವನೇ. ಅದಕ್ಕೆ ಕಾನೂನು ಹೆಂಗ್ ಮಾಡಿರ್ತಾರೆ ಅಂದ್ರೆ, ಯಾರು ಇಟ್ಟಾರ ಅವರೇ ತೆಗಿಬೇಕು ಅಂತೇಳಿ. ಇಂಥಲ್ಲ ಅದಕ್ಕೆ ನಾ ತೆಗೆದ್ರೆ ಏನಾಗ್ತದ, ನೀ ತೆಗೆದ್ರೆ ಏನೂ ಆಗಲ್ಲ, ನೆನಪಿನ ಶಕ್ತಿ ಸಲುವಾಗಿ ಮಾಡ್ಕೊತ ಹೋಗ್ಯಾರ. ಸೊ ಇಂಥವೆಲ್ಲ ಅದಕ್ಕೆ ಉತ್ತರಾಣಿ ಗಿಡ, ಇಂಥವೆಲ್ಲ ಒಂದೊಂದು ಗಿಡ ತೆಕ್ಕೋತದ್ರಿ. ಇಂಥ ನೆಲ್ಲಿ ಗಿಡ ಎಷ್ಟು ಯಾವ ಹಣ್ಣು ಹಚ್ಚೋದ್ ಕೂಡ ಎಲ್ಲರಿಗ ಏನ್ ಬರ್ತದ, ಮಾವಿನ ಗಿಡ ಹಚ್ಚಿರಿ, ಚಿಕ್ಕ ಹಚ್ಚಿರಿ. ನೆಲ್ಲಿ ಗಿಡ ಹಚ್ಚತ್ ಯಾರು ಹೇಳ್ಯಾರ? ಎಲ್ಲಿ ಬಂದಿಲ್ಲ. ಬಟ್ ಶ್ರೇಷ್ಠ ಹಣ್ಣಿನಾಗ ನೆಲ್ಲಿ ಗಿಡ ಬರ್ತದೆ. ಅಂದ್ರ ಆರೋಗ್ಯ ದೃಷ್ಟಿಯಿಂದ ಎಷ್ಟ್ರ ಮಟ್ಟಿಗೆ ಆತಂದ್ರೆ ಸತ್ತೋರಿಗೆ ಹುಟ್ಟಿಸ್ತದ ಅಂತೇಳಿ. ಕತಿ ಹೆಂಗದ, ಭಾಳ ಇಂಟ್ರೆಸ್ಟಿಂಗ್ ಅದ. ಏನಂದ್ರ ಬಟ್ ನಂಗೆ ಋಷಿ ಹೆಸರು ಬರಲ್ಲ ಬಾಯ್ದಾಗ, ಬಟ್ ಅದ ಏನಂತೇಳಿ, ಅವ ಋಷಿ ತಪಸ್ಸಿ ಕೂತಿರ್ತಾನತ್ತ. ತಪಸ್ಸಿ ಕೂತಾಗ ಎಷ್ಟ್ರ ಮಟ್ಟಿಗೆ ತಪಸ್ಸಿ ಕೂತಿರ್ತಾನಪ್ಪ ಅಂತಂದ್ರೆ ಮೈದ ಮೇಲೆ ಹುತ್ತು ಬೆಳೆದಿರ್ತದ. ಹುತ್ತು ಬರೇ ಕಣ್ಣಷ್ಟೇ ಹಿಂಗ ಜಾಗ ಬಿಟ್ಟು ಪೂರಾ ಹುತ್ತು ಬೆಳೆದಿರ್ತದ. ಹುತ್ತು ಬೆಳೆದಾಗ ಅಲ್ಲಿ ರಾಜ, ಆ ರಾಜನ ಮಗಳು ಬೇಟೆ ಆಡಕ್ ಬಂದಿರ್ತಾಳ. ಆ ಬೇಟೆ ಆಡಕ್ ಬಂದಾಗ ಏನ್ ಮಾಡ್ತಾಳೆ, ಹುತ್ತು ನೋಡಿಕ್ಷನ್ ಮಜಾ ಕಾಣ್ತದ, ಇಲ್ಲಿ ಏನೋ ಚುಚ್ಬೇಕಂತೇಳಿ ಕಣ್ಣಿದ್ದಲ್ಲಿ ಕಟ್ಟಿಗೆ ಆಡಿಸ್ತಾಳ. ಆ ಕಟ್ಟಿಗೆ ಆಡಿಸ್ದಾಗ ರಕ್ತ ಬರ್ತದ. ಆ ರಕ್ತ ಬರ್ಣಕ್ಕೆ ಬರ್ತ ಏನೋ ಆಗ್ಯದಪ್ಪ, ಇದು ರಕ್ತ ಹೊಂಟದಂದ್ರೆ ಏನೋ ಆಗ್ಯದ ಅಂತ ಹೇಳಿ ಅಂಜಿಕ್ಷಿಂದ ಸೇವಕರು ಇರ್ತಾರಲ್ಲ, ರಾಜ ಸುದ್ದಿ ಮುಟ್ಟಿಸ್ತಾರ. ರಾಜ ಅನ್ನತ್ತ ಏನೋ ಇದು ಸೀರಿಯಸ್ ಅಂತೇಳಿ ರಾಜ ಬರ್ತಾನ. ಬರೋದಕ್ಕ ಇವ ಎಚ್ಚರಾಗಿ ಕೂತಿರ್ತಾನ, ಶಾಪ ಕೊಟ್ಟಿರ್ತಾನ. ಅಂದ್ರೆ ಅವಾಗ ರಾಜ ಕ್ಷಮೆ ಕೇಳ್ತಾನ, ಇಲ್ಲ ತಪ್ಪಾಗ್ಯದ, ಕ್ಷಮೆ ನಮ್ಮ ಮಗಳದಾಗ್ಯದ, ಹಂಗ ಹಿಂಗ ಎಲ್ಲ ಭಾಳ ರಿಕ್ವೆಸ್ಟ್ ಮಾಡ್ಕೊತಾನ. ಹಂಗ ಆಗಲ್ಲ, ಇದು ಕ್ಷಮೆ ಅರ್ಹ ಇಲ್ಲದು ಅಂತೇಳಿ. ಆಯ್ತಾ ಮತ್ತೆ ನನಗೆ ಮದ್ವೆ ಮಾಡ್ಕೋಬೇಕು ಅಂದ್ರೆ ಆಕಿಗೆ ಅದು ಶಿಕ್ಷೆ ಒಳಗೆ ಕೊಡ್ತೀನಿ. ಈಗ ಬದುಕಬೇಕಾದ್ರೆ ಮದ್ವೆ ಮಾಡ್ಕೊಳ್ಳೇಬೇಕು. ಆದ್ರೆ ಅವರೇ ಮುದುಕನ ಏನ್ ಮಾಡ್ಬೇಕು, ಆಯ್ತು ಬದುಕ ಸಾಕಾಗಲಕ್ಕ ಮದ್ವೆ ಮಾಡ್ಕೋಪ ಅಂತೇಳಿ ಋಷಿ ಜೋಡಿ ಮದ್ವೆ ಮಾಡ್ತಾರ. ಮದ್ವೆ ಆದ್ಮೇಲೆ 1 ವರ್ಷಕ್ಕೆ ಸೇವೆ ಮಾಡ್ತಾಳ. ರಾಜ ವಯಸ್ಸಾಗಿರ್ತದ, ಏನು ಇರಲ್ಲ ಅಂದ್ರೂ ಸೇವೆ, ಗಂಡನ ಸೇವೆ ಹೆಂಗ್ ಮಾಡ್ಬೇಕು ಎಲ್ಲ ಪದ್ಧತಿ ಪ್ರಕಾರ ಮಾಡ್ತಾಳ. ಅವಾಗ ಅವನಿಗೆ ಆ ಋಷಿಗೆ ಏನೋ ಆಕಿನ ಮೇಲೆ ಕನಿಕರ ಬರ್ತದ. ಆಕಿನ ಮೇಲೆ ಇದು ಒಂದು, ನಿನಗೆ ನಾ ಮದ್ವೆ ಮಾಡ್ಕೊಂಡಿದ್ ನಾ ಜಸ್ಟಿಫಿಕೇಶನ್ ಮಾಡ್ಬೇಕು ಅಂತೇಳಿ ನಾ ಮತ್ತೆ ತಪಸ್ ಕೂತು ಯವ್ವನ ತರಿಸ್ಕೋತೀನಿ ಅಂತೇಳಿ ಮತ್ತೆ ತಪಸ್ ಕೊಡ್ತಾನ. ತಪಸ್ ಕೂತಾಗ ಯವ್ವನ ಬರ್ತದ. ಯವ್ವನ ಅವಾಗ ಯಾರು ಧನ್ವಂತ್ರಿ ದೇವ್ರ ಅಂದ್ರ ವೈದ್ಯರ ದೇವ್ರ ಅಂತಾರಲ್ಲ, ಅವ್ರು ಬಂದ ವಿಷಯದ ಒಂದ್ ಬೀಜ ಕೊಡ್ತಾನ. ಈ ಬೀಜ ಬೆಳೆಸಿ, ಬೀಜದಿಂದ ಗಿಡ ಬೆಳೀತಾ, ಗಿಡದ ಕಾಯಿ ತಿನ್ನು, ನಿಂಗೆ ಯವ್ವನ ಬರ್ತದ ಅಂತೇಳಿ. ಆ ಬೀಜ ನೆಲ್ಲಿಕಾಯಿ. ಆ ನೆಲ್ಲಿಕಾಯ್ದು ಊಟ ತಿತ್ತಾನ. ನೆಲ್ಲಿಕಾಯ್ದು ಯವ್ವನ ಬರ್ತದ. ಯವ್ವನ ಆದ್ಮೇಲೆ ಗಂಡ ಹೆಂಡತಿ ಸೇರ್ತಾರ, ಮುಂದ್ ಮಕ್ಕಳ ಸಂತತಿ ನಡೀತದ. ಸೊ ಅದಾದ್ಮೇಲೆ ಇವತ್ತು ಅವ ಋಷಿ ಚವನಪ್ರಾಶ ಅನ್ನೋದಲ್ರಿ, ಅದು ಚವ. ಸೊ ಹಂಗೇನದ್ರ ಆ ಬೀಜ ಅವಾಗೆ ಚವನಪ್ರಾಶ ಸ್ಟಾರ್ಟ್, ಹಿಂಗಾದ್ರು ಅದ್ರ ಹತ್ರ ಆ ಟೈಮಿಗೆ. ಸೊ ಹಾಗೆ ನೆಲ್ಲಿಗಿಡ ಶ್ರೇಷ್ಠ ಅದ. ನೆಲ್ಲಿಗಿಡ ಹಚ್ಚಲಿ, ನಾವು ತಿನ್ನಲಿ. ನೆಲ್ಲಿಗಿಡದ ಕಣ್ಣಿನ ರೋಗ ಹೋಗ್ತಾವ್ರಿ. ನೆಲ್ಲಿಕಾಯಿ ದಿನ ತಿನ್ನೋದ್ರಿಂದ ಚಸ್ಮಾ ಹೋಗ್ತಾವ, ಐಸೈಟ್ ಆಗ್ತದ. ಕೂದಲ್ಲ ಭಾಳ ಅದಾರಿ ಅದಕ್ಕ ಅದು. ಈಗ ನಾವು ಗಿಡ ಅಂದ್ಕೊಳ್ಳಿ ಬರೀ ಮಾವಿನಕಾಯಿನೇ ಬರ್ತತಿಲ್ಲ, ಹಣ್ಣು ಅಂದ್ಕೊಳ್ಳಿ ಮಾವಿನಕಾಯಿ. ಯಾಕೆ ನೆಲ್ಲಿಕಾಯಿ ನಾವು ಹಚ್ಚಬಾರ್ದು? ನೆಲ್ಲಿಕಾಯಿ ಹಚ್ಚ್ರಿ. ನೆಲ್ಲಿಕಾಯಿ ಗಿಡ ಕಡಿಯಲ್ರಿ, ದಸರಿಗೆ ಅಂತ ಕಡದತ್ತಲ್ಲ, ಗಿಡ ಕಡಿಬಾರ್ದು ಅಂತ ಹೇಳ್ತಾರೆ. ಯಾಕೆ ಕಡಿಬಾರ್ದು ಅಂದ್ರೆ ಗಿಡ ಅದು ಸ್ಲೋ ಗ್ರೋತ್ ಇರೋದು, ಭಾಳ ಸ್ಲೋ ಗ್ರೋತ್. ಬರೇ ಕಾಯಿ ಕಡಿಬೇಕು. ನಾವು ದಸರಿಗೆಲ್ಲ ಗಿಡ ಕಡ್ದು ತಂದು ಹಚ್ತಾರಲ್ಲ, ಹಂಗೆ ಕಡಿಯಪ್ಲೆ ಇಲ್ಲದು ಖರೆ ಅಂದ್ರೆ. ಸೊ ಇಂಥವು ಒಂದಕ್ಕೊಂದಕ್ಕೊಂದೊಂದು ಪೂರಕ ತೆಕ್ಕೋತೋದು ಅಂದ್ರೆ ಗಿಡ ಸೋದ. ಅದಕ್ಕೆ ಇದು ಎದಕ್ಕೆ ನಾವು ನಂಬಲ್ಲಿ ಏನದ ವಸ್ತುವಿಗೆ ಭಾಳ ಇಂಟ್ರೆಸ್ಟ್ ಕೊಡ್ತೀವಿ, ಜ್ಞಾನಕ್ಕೆ ಹೆಚ್ಚು ಕೊಡಲ್ಲ. ಅದಕ್ಕೆ ದಯವಿಟ್ಟು ಏನದಂದ್ರೆ ಅಟ್ಲೀಸ್ಟ್ ಫಿಸಿಕಲಿ ಆಗ್ಲಿಕ್ಕಿಲ್ಲ, ಅಟ್ಲೀಸ್ಟ್ ಆನ್ಲೈನ್ ನಾವು ತಿಂಗಳಿಗೆ ಒಂದ್ಸಲ ಸೇರ್ಬೋದು. ಇವತ್ತಿನ ದಿವ್ಸ ಫಿಸಿಕಲಿ ಚಲೋ, ಇವತ್ತಿನ ಸೇರಿದ ನಾಳೆಗೆ ಇನ್ನೊಬ್ರು ಊರಾಗ ಇಲ್ಲಿ ಅವ್ರ ಏನೋ ಇದು ಸ್ವಲ್ಪ ಪ್ರಮಾಣ ಅರೇಂಜ್ಮೆಂಟ್ ಹೆಚ್ಚಿಗೆ ಮಾಡ್ಯಾರ, ಊಟ ಗೀಟ. ಇಲ್ಲಾಂದ್ರೆ ನೀವು ಊರಾಗ ಫ್ರೀದಾಗ ಮುಂಜಾನೆ ಬಂದು ಸಂಜೆಗೆ ಹೋಗಿ ಮಾಡ್ಬೋದು. ಅಂದ್ರೆ ಏನಂತಾರೆ, ಸೇರಾದ್ರಿಂದ ಏನಂತಾರೆ ಹೊಸ ವಿಚಾರ. ನನಗೆ ಅನುಭವ, ನಾ ಯಾಕೆ ಎಷ್ಟು ಕಡೆ ಹೋಗ್ತಿಲ್ಲ, ಒಂದು ಹೊಸ ಕಲ್ತು ಅದ್ರ ಮೇಲೆ ಪೂರಾಗಿ ನಾವು ನೆಲ್ಲಿಕಾಯಿ ಅದ, ನೆಲ್ಲಿಕಾಯಿ ನಿಂಬಲ್ಲಿ ಯಾರು ಮತ್ತೆ ಕೇಳ್ತೀರಿ, ಹೊಸ ವಿಚಾರ ಸಿಗ್ತದ. ನಿಮ್ಮ ಹೊಲ್ದಾಗ ಒಂದು ನೆಲ್ಲಿಕಾಯಿ ಹಚ್ತೀರಿ,
ನೆಲ್ಲಿಕಾಯಿ ಜ್ಯೂಸ್ ಕುಡಿಕ್ ಶುರು ಮಾಡ್ತೀರಿ. ನೀವ್ ಹಚ್ಚೋದ್ರಿ ಇನ್ನೊಬ್ಬ ಹಚ್ತಾನ ಹೌದಪ್ಪ ಅಂತೇಳಿ ಇವ್ರು ಅಂದ್ರಲ್ಲ ಹೌದ್ರಿ ಖರೆ ಅದ ನೀವಂದ್ರಿ ಇವ್ರಂದ್ರು ಅವ್ರ ಒಬ್ರಕೊಬ್ರು ಅದಕ್ಕೆ ಅದಾದ ಇಲ್ಲಾಂದ್ರೆ ಏನಂತಾರಿ ನಾವ್ ಒಬ್ಬನೇ ಇದ್ದೀನೇನೋ ಅನ್ನಿಸ್ತು. ಅದು ಒಬ್ಬನೇ ಇದ್ದೀನಿ ತನಸ್ಕೋಬಾರ್ದಾಗಿತ್ತು ಅಂದ್ರೆ ಇಂಥದ್ರಾಗ ಚರ್ಚೆ ಮಾಡು. ಎಲ್ಲಿ ತನಕ ಇವತ್ತೆ ನೀವು ಆಕಳದಾರೆ ನೋಡಿದಾಗ ಆಕಳದಾಗ ಇದು ನೆಲ್ಲಿಕಾಯ್ದಾಯ್ತು, ಮುತ್ತುಗದಾಯ್ತು, ಕರ್ಕಿದಾಯ್ತು, ಮತ್ ಗುಲ್ಗುಂಜಿದ ತರ ಹಿಂಗ. ಆಮೇಲೆ ಗುಲ್ಗುಂಜಿದು ಮೇಲಿಂದ ಮಳಿ ಹೇಳ್ಬೋದು. ಮಳಿ ಸೀಸನ್ದಾಗ ನೀವು ಗುಲ್ಗುಂಜಿ ಎಲ್ಲಿ ಅಬ್ಸರ್ವ್ ಮಾಡ್ಬೇಕು. ಎಲ್ಲಿ ಹಿಂಗ್ ನಿಂತು ಅಂದ್ರೆ ಮಳಿ ಹೆಚ್ಚಿಗದ ಅಂತ ಅರ್ಥ, ಎಲ್ಲಿ ಹಿಂಗ್ ನಿಂತು ಅಂದ್ರೆ ಮಳಿ ಕಮ್ಮದ ಅಂತ ಅರ್ಥ. ಪಾರಿಜಾತ್ಲಿಂದ ಮಳಿ ಹೇಳ್ತಾರ, ಪಾರಿಜಾತ್ಲಿಂದ ಗಿಡದಿಂದ ಮಳಿ ಹೇಳ್ತಾರತ್ತ. ಸೊ ಇವೆಲ್ಲ ತಿಳ್ಕೊಳ್ತಾ ಹೋದಾಗ ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಕ್ ಶುರು ಮಾಡ್ತೀರಿ. ಆ ಗಿಡ ಹೆಂಗದ, ಹೆಂಗ್ ರಿಯಾಕ್ಟ್ ಮಾಡ್ತದ, ಅದಾದ್ಮೇಲೆ ಮಳಿ ಹೆಂಗ. ಹಿಂಗ ಒಂದ್ 4-5 ಸಕ್ಸಸ್ ಅದಲ್ರಿ, ನೀವು ಕಾನ್ಫಿಡೆನ್ಸ್ ನೋಡ್ರಿ ಬೇಕಾರೆ ಹೆಂಗಿರ್ತಾವ. 2 ಸಲ ಅಬ್ಸರ್ವ್ ಮಾಡ್ರಿ, 3ನೇ ಸಲ ಇದು ಗೊತ್ತೈತಲ್ರಿ. ಅವಾಗ ಹಿಂಗ ಈಗ ನಮ್ಗೆ ಹೆಂಗ್ ಗುಲ್ಬರ್ದಾಗ ಯಾವ್ದೇ ಹೋಗತ್ತಂದ್ರ ಈ ಗಿಡ ಹೆಂಗದ ಶುರು ಆಗ್ತದ. ಈ ಗಿಡ ಇಲ್ಲದಪ್ಪ. ಗುಲ್ಬರ್ದಾಗ ಒಂದು ಗರ್ಮಿ ಕಾಯಿ ಅದರಿ, 2 ಗಿಡ ಅವ ಗುಲ್ಬರ್ದಾಗ ನಾ ನೋಡಿ ಪ್ರಕಾರ. ಅದು ಹೆಂಗದ ಕಾಯಿ ಹೆಂಗದ ಅಂದ್ರೆ ಹುಣ್ಚಿಕಾಯಿ ಆಗ್ತದ, ಬ್ಯಾಸಿಗೆ ಕಾಯಿ ಆಗ್ತದ. ಅದು ಹೆಸರೇ ಗರ್ಮಿಕಾಯಿ ಅಂತೇಳಿ. ಆ ಗರ್ಮಿಯಾಗ ಅದು ತಿಂದಿರ್ತಾರೆ. ಸೇಮ್ ಮೈದಾ ಹಿಟ್ಟ ಸಕ್ಕರೆ ಕಲ್ಸಿ ತಿಂದಂಗ ಆಗ್ತದ್ರಿ. ಹಾಲ್ನ ಹಾಕೊಂಡ್ ಕುಡಿದ್ರೆ ಹಾಲ ಬೋರ್ವಿಟ ಹಾಕದಂಗ ಸರ್ ಕುಡ್ದಂಗ ಆಗ್ತದ. ಅದು ಎಷ್ಟು ಹಿಟ್ಟು ಅದು ಅದು ತಿಂದಾರ ಥಂಡಿ. ನಮ್ ಊರ ಭಾಳ ಇದ್ದತ್ ಎಲ್ಲಾ ಕಡ್ದಾರತ್ತ. ಅದು ಏನದಂದ್ರೆ ಪೂರಾ ಮನುಷ್ಯ ಬ್ಯಾಸಿಗೆ ತಣ್ಣಗೆ ಇಡ್ತಾನ. ಅದು ಒಂದ್ಸಲ ಯಾವಾಗೋ ನಮ್ ಬಾವರಿದ್ದಾಗ ಸಣ್ಣ ಇದ್ದಾಗ ತಿಂದಿದ್ದು. ಅದಾದ್ಮೇಲೆ ಆ ಗಿಡ ಗಾರ್ಡ ಇದ್ರಲ್ಲಿ ಇತ್ತು. ಅದು ಒಬ್ರು ಮನೆ ಚೇತನ್ ಸ್ಕೂಲ್ ಬಲ್ಲಿ ಒಬ್ರು ಮನ್ಯಾಗ ಅದ ಭಾಳ ದೊಡ್ಡದ ಗಿಡ ಅದು. ಆಮೇಲೆ ಗೋತಕ್ಕಂತ ಕೋವ ಪ್ಲಾಟ್ನಾಗ ಒಂದದ. ಸೊ ಈಗ ಅದು ಆ ಸೀಸನ್ದಾಗ ಅಲ್ಲಿ ಹೋಗಿ ಕಾಯ್ತಿರ್ತೀನಿ ನಾ. ಅದ್ರ ಅದು ಈಗ ನಾವ್ ನಿಮಗೆ ಈ ಗಿಡದ ಅಬ್ಸರ್ವ್ ಕ್ಯೂರಿಯಾಸಿಟಿ ಡೆವಲಪ್ ಐತಲ್ರಿ. ಎಲ್ಲಾ ಗಿಡಕ್ ಶುರು ಮಾಡ್ತೀರಿ ನೋಡಕ ಮಾಡ್ಲಕ್ಕ. ಯಾವ ಗಿಡ ಎಲ್ಲಿ ತರಬೇಕು. ನೀವು ಚಿಂಚೋಳಿ ತಾಲೂಕಾಗ ಹೋದ್ರೆ ದುನ್ಯಾ ಸಿಗ್ತಾವ. ಅಲ್ಲಿ ಅದಕ್ಕೆ ಭಾಳ ಸಲ ಏನಂತಾರ ದನ ಕಾಯಿ ಜೋಡಿ ಹೋಗ್ಬೇಕಂತೇಳಿ. ಆ ದನ ಕಾಯಿ ಜೋಡಿ ಹೋದಲ್ರಿ ನಿಮ್ಮಲ್ಲಿ ಹೇಳ್ತಾರ ನೀಲಿಕಾಯಿನೂ ಬರ್ತದ, ಅದಕ್ಕೆ ಬಣ್ಣ ಮಾಡಕ್ ಬರ್ತದ, ಹಿಂಗೆಲ್ಲಾ ಭಾಳ ಸಿಗ್ತಾವ. ಅದಕ್ಕೆ ನೋಡ್ಕೋಬೇಕು. ಅದಕ್ಕೆ ಇಲ್ಲಿ ಏನ್ ಬಂದಿರಿ ನಂಗೆ ಗೊತ್ತಿಲ್ಲ, ಏನ್ ತಿಳ್ಕೊಂಡ್ರು ಏನಿಲ್ಲ ಗೊತ್ತಿಲ್ಲ. ನಾನು ಸುಮ್ಮನೆ ಇನ್ಫಾರ್ಮಲ್ ಆಗಿ ಹೇಳ್ಕೊತ ಹೋಗಿನಿ. ಬಂದು ದಯವಿಟ್ಟು ಏನಾದ್ರು ಲಿಸ್ಟ್ ಮಾಡ್ರಿ. ಆಮೇಲೆ ಗಿಡ ಹಚ್ಚೋದು ನಿಮ್ಗೆ ಏನಾರು ಪ್ರಶ್ನೆ ಇತ್ತು ಅಂತ ಕೇಳ್ರಿ. ಏನಂತೇಳಿ ಒಂದು ಪೂರಕ ಬೆಳೆ ಅದು ಬೆಳಿ ವೈವಿಧ್ಯತೆ ಇರಲಿ. ನೆಕ್ಸ್ಟ್ ಯಾವುದೇ ಬೆಳೆ ಬೆಳ್ರಿ. ಇಂಟರ್ನೆಟ್ದಾಗ ಭಾಳ ಸರ್ತ ಈ ತೊಗರಿ ಬೆಳೆಗೈತಿ ನೀ ಪೂರಕ ಬೆಳೆ ಹೇಳ್ರಿ ಅಂದ್ರೆ ಹೇಳ್ತದ. ತೊಗರಿದಾಗ ವಿರುದ್ಧ ಬೆಳೆನೂ ಬರ್ತಾವ್ರಿ. ಅಂದ್ರೆ ಒಂದ್ ಬೆಳೆಗೆ ಒಂದ್ ಬೆಳೆ ಆಗಂಗಿಲ್ಲ. ಬಾಳಿ ಒಳಗೆ ಬೆಂಡಿ ಮಾಡಿದ್ರೆ ಬಾಳಿಕೆ ಆಗಲ್ಲ, ಬೆಂಡ್ ಆಗ್ತಾವ ಅಂತ ಹೇಳ್ತಾರ. ಸೊ ಹಂಗ ಅದಕ್ಕೆ ವಿರುದ್ಧ ಬೆಳೆ ಯಾವಪ್ಪ. ತೊಗರಿ ಒಳಗೆ ಹತ್ತಿ ಬೆಳೆಕ್ ಆಗಲ್ಲ, ವಿರುದ್ಧ ಬೆಳೆ ಆಗ್ತಾವ. ಯಾಕಂದ್ರೆ ಎರಡು ಸೇಮ್ ಡ್ಯೂರೇಷನ್ ಸೇಮ್ ಟೈಪ್ ಎಲ್ಲ ಇರ್ತಾವ. ಹೆಸರು ಉದ್ದ ಇದ್ದಾರೆ ಕಾಂಬಿನೇಷನ್ ನೋಡ್ರಿ ಬೆಳೆಯಲ್ಲ. ಯಾಕೆ ಹೆಸರು ಉದ್ದ ನಡೆಯಂಗಿಲ್ಲ. ಯಾಕೆ ಹೆಸರು ಉದ್ದ ಸೇಮ್ ಡೇಸ್, ತೊಗರಿನ ಉದ್ದನು ಸೇಮ್ ಡೇಟ್, ಇದನ್ನು ಸೇಮ್ ಕಾಂಪಿಟೇಷನ್, ಇದನ್ನು ಸೇಮ್. ಅದಕ್ಕೆ ಉದ್ದನ್ಯಾಗ ನೀವು ಬೇಕಾದ್ರೆ ಸಜ್ಜಿ ಹಾಕ್ಬೋದು, ಉದ್ದನ್ಯಾಗ ಹೆಸರನ್ಯಾಗ ಸಜ್ಜಿ ಹಾಕ್ಬೋದು, ಉದ್ದನ್ಯಾಗ ನವಣಿ ಹಾಕ್ಬೋದು. ಬಟ್ ಪಲ್ಸ್ ಏಕದಳ ಹಿಂಗ್ ನಡೆಯಲ್ಲ. ಅದಕ್ಕೆ ಸ್ವಲ್ಪ ಏನದ ಇದು ಒಂದು ತಿಳ್ಕೊಂಡವ್ರಿ. ಲೇಯರ್ ವೈಸರ್ ಇರ್ಬೇಕು, ಪಲ್ಸ್ ಸೀರಿಯಲ್ ಆಯಿಲ್ ಸೀಡ್ ಹಿಂಗಾರ ಇರ್ಬೇಕು, ಡ್ಯೂರೇಷನ್ ಚೇಂಜ್ ಇರ್ಬೇಕು. ಇವು 4-4 ಕಾಂಬಿನೇಷನ್ ನಾವು ಚೇಂಜ್ ಮಾಡ್ಕೋದು. ಈಗ ಮಿಕ್ಸ್ ಬೆಳೆ ಹಾಕಿದ್ರೆ ಕೆಲಸ ಮಾಡಕ್ ಸ್ವಲ್ಪ ತೊಂದರೆ ಆಗುತ್ತೆ. ಕೆಲಸ ಮಾಡೋದಕ್ಕತ್ತಲ್ರಿ ಖರೆ ಅಂದ್ರ ಒಕ್ಕಲ್ತನದಾಗಿಲ್ರಿ ಭಾಳ ಸಲ ಕೆಲಸ ಯಾವ್ದು ಎಡಿ ಆಗಲ್ಲ, ಸದಿ ತೆಗಿಯೋದಾಗಲ್ಲ. ದುಪ್ಪಟ್ಟೆ ಈಗ ಟ್ರ್ಯಾಕ್ಟರ್ ಬಂದತ್ತೆ ದುಪ್ಪಟ್ಟೆ ರೀ. ಎತ್ತಿಂದಾದ್ರೆ ಏನ್ ನಡೆಯಲ್ರಿ. ಎತ್ತಿಂದ ಈಗ ನೀವು ಪೂರಾ ನಡೀತಾವ್ರಿ. ಎತ್ತಿದ್ರು ಪೂರಾ ನಡೀತಾವ, ಟ್ರ್ಯಾಕ್ಟರ್ಲೇ ನಡೆಯಲ್ಲ. ಈಗ ಟ್ರ್ಯಾಕ್ಟರ್ ಎಣ್ಣೆ ಹೊಡಿಯೋದ್ ನಡೆಯಲ್ಲ. ಈಗ ಯಾಕೆ ಬಿಟ್ಟಿರುತ್ತೆ, ಸಜ್ಜಿ ಯಾಕೆ ಬಿಡೋಗ್ತಿವ, ತೊಗರಿಯಾಗ ಜೋಳ ಯಾಕೆ ಬಿಡುತ್ತೆ, ಎಣ್ಣೆ ಹೊಡಿತಿದ್ರೆ ಸಜ್ಜಿ ಜೋಳ ಬಿಡೋಗ್ತಿದ್ವು. ಈಗ ಎಣ್ಣೆ ಯಾಕೆ ಹೊಡಿಗೈತ್ರಿ, ಹುಲ್ಲು ಆಗ್ಬಾರ್ದತ್ತೇಳಿ. ಈಗ ಹುಲ್ಲು ಆದ್ರೆ ನಡೀತದ ಅಂತೇಳಿ ಹೇಳಿದಲ್ಲ ಫಸ್ಟ್. ಈಗ ಇದು ನಾವು ಪೂರಾ ಈಗ ಒಂದ್ ಹುಲ್ಲು ಸಾಯಿಸೇ ನಾವು ಸಮ ಕೃಷಿ ಮಾಡ್ತಿದ್ರೆ ಆಗಲ್ಲ. ಈಗ ನಾವು ಹುಲ್ಲು ಹೆಚ್ಚಿಗೆ ಬೆಳಿತಂದ್ರ ಬೆಳಿ ಕರೆಕ್ಟ್ ಆಗಿ ಬರಂಗಿಲ್ಲ ಸರ್. ಇದೇ ಅದಲ್ರಿ. ಇದೇ ನಾವು ನೀವು ಮುಂಜಾನೆ ಹಿಡಿದ ಪ್ರಯತ್ನ ಮಾಡಿದಲ್ಲ ಏನಂತೇಳಿ. ನಾವೇನದ ಈಗ ನೀವು ಎಷ್ಟು ದಿವಸ ಕಂಟ್ರೋಲ್ ಮಾಡ್ಕೋಬೇಕು. ಹುಲ್ಲಿನಿಂದ ಕಂಟ್ರೋಲ್ ಮಾಡ್ಕೊಂಡ್ರೆ ಏನಾಗತ್ತದ. ಹುಲ್ಲಿನ ಎಣ್ಣೆ ಹೊಡಿತೀರಿ, ಹುಲ್ಲಿನ ಎಣ್ಣೆ ಹೊಡಿದ್ರೆ ಇದು ಏನಾಯ್ತು, ಹುಳ ಹೆಚ್ಚಿಗಾಗತ್ತವ, ಮಣ್ಣು ಸಾಯ್ಗತ್ತದ. ಮಣ್ಣು ಸತ್ಮೇಲೆ ಏನು ಮಾಡಕ್ ಬರಲ್ಲ. ಮಣ್ಣು ಸುತ್ತಕೋರಿ, ಹುಲ್ಲಿನ ಎಣ್ಣೆನೂ ಬೆಳಲ್ಲ, ಹುಲ್ಲು ಬೆಳೆಲ್ಲ, ಏನು ಬೆಳಲ್ಲ. ಮತ್ ಅದು ಬೇಕಾ ಇದು ಬೇಕು, ಹೌದಾ. ಈಗ ಇಂಜೆಕ್ಷನ್ ಕೊಡೋ ಟೈಮ್ ಬ್ಯಾನಿ ಆಗ್ತದ. ಇಂಜೆಕ್ಷನ್ ಬೇಡ್ರಿ ಅಂದ್ರೆ ಅಷ್ಟೇ ಅದ ರೀ. ಇದು ಪರಿಹಾರ ಬಹಳ ಸರಳ ಅದ ರೀ. ಅದ್ರ ನಾವು ನನ್ನ ಅನ್ಸ್ಮಟ್ಟಿಗೆ ಮನುಷ್ಯ ಒಬ್ಬನೇ ಹೈರಾಣ ದುಡ್ಯಾವ. ಬಟ್ ನಿಸರ್ಗಕ್ಕೆ ದುಡಿಯೋದೇನೆ ಕೊಟ್ಟದೆಲ್ಲ. ಈಗ ಹೆಂಗದ ರೀ, ತೊಗರಿಯಾಗ ನೀವು ಹುಲ್ಲು ಸಾಯಿಸ್ತೀರಿ, ಜೋಳ ಬಿಟ್ರಿ ಹುಲ್ಲು ಸಾಯಿಸಕ್ ಜೋಳ ಹುಲ್ಲಿನ ಎಣ್ಣೆ ಹೊಡಿಬೇಡ್ರಿ, ಆದ್ರೆ ಎಡಿ ಹೊಡ್ಕೋರಿ. ಎತ್ತುಗಳಿಲ್ಲ ಅಂದ್ರೆ ಅಡ್ಯಾಡ್ರಿ ಮತ್ತ. ಎತ್ತುಗಳು ಹಂಗಂದ್ರೆ ಪುರಾನೇ ಬಿಡ್ಬೇಕು. ಮತ್ ಕುರಿ ಹೇಳ್ದಲ್ರಿ ಫಸ್ಟ್ ಈಗ ನಿಮಗ, ಕುರಿ ಬಿಟ್ಬಿಡ್ಬೋದು ನೀವು, ಉಣ್ಣಿ ಕುರಿ ಬಿಡ್ಬೇಕು. ಈಗ ಅದನ್ನೂ ಆಗಲ್ಲ ಅಂದ್ರೆ ತೊಗರಿನೂ ಮಾಡೋದಿಲ್ಲ ಅಂದ್ರೆ ಎಲ್ಲಾನು ಮಾಡೋದು. ತೊಗರಿಯಲ್ಲಿ ಈ ವರ್ಷ ಮಳೆ ಹೆಚ್ಚಿಗಾಗಿ ಹುಲ್ಲು ಬಹಳ ಬೆಳೆದಿತ್ತು. ಟೋಟಲಿ 50 ಕ್ವಿಂಟಲ್ ಬೆಳೆಯುವಂತ ಬೆಳೆ ಇವತ್ತು ನನಗ 16-17 ಕ್ವಿಂಟಲ್. ಈ ವರ್ಷ ತೊಗರಿ ನಿಂತಿದ್ದು ಹುಲ್ಲು ಹೆಚ್ಚಿಗಾಗಿ ತೊಗರಿ ನುಕ್ಸಾನ್ ಆಗಿಲ್ರಿ. ನೀರ್ ಹೆಚ್ಚಿಗಾಗಿ ಆಗಿದೆ. ನಾವು ಲಿಂಕ್ ಮಾಡಕ್ ಆಗಲ್ಲ.
ನೀವೇನ್ ತೊಗರಿ ಹುಲ್ಲು ನೀವು ಆರ್ಗಾನಿಕ್ ಕಾರ್ಬನ್ ಹುಲ್ಲುನು ಪೂರಾ ಹೊಡೆದು ಕಂಟ್ರೋಲ್ ಮಾಡ್ಕೊಂಡ್ರೆ ತಿಳ್ಕೊರ್ ಮತ್ ಬಿ ತೊಗರಿ ವರ್ಷ ಹೋತಿತ್ತು ಯಾಕಂದ್ರೆ ನೀರ್ ಹೆಚ್ಚಿಗೆ ಆಗ್ಯಾವ. ನಾನ್ ನಿಮ್ಗೆ ಹೇಳ್ದಲ್ರಿ ಫಸ್ಟ್ ಉದಾಹರಣೆ ಹೇಳ್ದಲ್ ನಿಮ್ಗೆ ತೊಗರಿ ಹೆಸರು ಬೆಳೆದಿದ ಇಲ್ರಿ ಈ ವರ್ಷ. ಆಗಲ್ರಿ. ಮಳೆ ಆದಾಗ ನೀವು ಕರೆ ಅಂದ್ರಲ್ಲ ಮಳೆ ಆದಾಗ ನೀವು ತೊಗರಿನ ಅಷ್ಟ್ 16 ಕ್ವಿಂಟಲ್ ಬಂದದ್ ನೀವ್ ಯಾರು ಎಣ್ಣೆ ಹೊಡ್ ಸಹಿಸಿದ್ರದ ಇನ್ನ ಕಮ್ಮಿ ಹಂಗ ಆಗ್ತದೆ. ಆದ್ರೆ ಅದು ಯಾಕಂದ್ರೆ ಅದು ನಾವು ಪರಿಸರ ಅರ್ಥ ಮಾಡ್ಕೊಳ್ಳಿದ್ರೆ ಕೃಷಿ ಮಾಡೋದಾಗಲ್ಲ. ಈಗ ಅದು ಆಗಲ್ಲ ಅಂದ್ರೆ ನೀವು ಕೆಮಿಕಲ್ ಮಾಡಿ ಕೆಮಿಕಲ್ದಾಗ ಸಕ್ಸಸ್ ಇತ್ತಂದ್ರೆ ನಾವ್ ಇಷ್ಟ ಈಗ ಬಾಳ ಬಂದ್ರೆ ಹೇಳ್ರಿ ನೀವು ಕೆಮಿಕಲ್ದಾಗ ಆರಾಮಿದ್ರಲ್ಲ ಇವ್ ಯಾವ ಚರ್ಚೆನೇ ಬೇಕಾತಿರ್ಲಿಲ್ಲ, ಡಿಪಾರ್ಟ್ಮೆಂಟ್ ಬೇಕಾತಿರ್ಲಿಲ್ಲ, ಹೇಳೋದ್ ಬೇಕಾತಿರ್ಲಿಲ್ಲ, ಕೇಳೋದ್ ಬೇಕಾತಿರ್ಲಿಲ್ಲ, ಸ್ಕೀಮ್ ಬೇಕಾತಿರ್ಲಿಲ್ಲ, ಏನು ಬೇಕಾತಿರ್ಲಿಲ್ಲ. ಯಾಕ ಲಾಸ್ನಾಗ ಬಿದ್ದಿದೆವು ಅಂತೇಳಿ ಇವೆಲ್ಲ ಮಾಡೋದಂತ. ದುಡ್ಡಿನಿಂದ ಮತ್ತು ಕ್ವಾಂಟಿಟಿಯಿಂದ ಅದೇ ಇಲ್ಲ ಕ್ವಾಂಟಿಟಿಯಿಂದ ಬಿದ್ದು ಹೆಚ್ಚಿಗೆ ಐತಲ್ರಿ. ನಾವು ನೀವು ಚರ್ಚೆ ಮಾಡೋದಿಲ್ಲ, ಕ್ವಾಂಟಿಟಿ ಹೆಚ್ಚಿಗೆ ಐತ ತಿಳ್ಕೊರಿ. ರೈತರು ಸೂಸೈಡ್ ಎಲ್ಲರೂ ನೋಡ್ರಿ ಅಗ್ರಿಕಲ್ಚರ್ಲಿಂದ ಮಂದಿ ಮನಿ ಕಟ್ಟ್ಯಾರ ಶ್ರೀಮಂತರಾಗ್ಯಾರ ಕೇಳಿ ಇಲ್ಲ.